ಐಡೆಂಟಿಟಿ ಪಾಲಿಟಿಕ್ಸ್ ನಲ್ಲಿ ರೂಟ್ ಆಗಬೇಕು ಅಂದ್ರೆ ಇದು ಬೇಕಾಗುತ್ತೆ. ಈಗ ನೋಡಿ, ಕೆಲವು ಅವರ ರಿಲೇಷನ್ಸ್ ಎಲ್ಲ ಇಲ್ಲಿರೋರು ನಾವು ನಮ್ಮವಳು ಅಂತ ಹೋದ್ರೆ ಕೇಸ್ ಹಾಕಿದ್ರು, ಕೋರ್ಟಿಂದ ಇದು ಮಾಡಿದ್ರು, ಇನ್ಮೇಲೆ ಹತ್ರ ಬರಬಾರ್ದು ಅಂತ. ಅದು ಈಗ MGR ಮಲಯಾಳಿ ಯಾರಾದ್ರೂ ಬಂದ್ಬಿಟ್ಟು ನಾನು ಮಲಯಾಳಿ ಅಣ್ಣ ಅಂತ ಹೇಳಿದ್ರೆ ಗೇಟ್ ಔಟ್ ಅಂತಿದ್ರಂತೆ. ಕಾರಣ ಏನು ಅಂತ ಹೇಳಿದ್ರೆ ರೂಟೆಡ್ನೆಸ್, ಆಮೇಲೆ ವಿರೋಧಿ ಪಕ್ಷಗಳು ಕಾಯ್ತಾ ಇರ್ತಾರೆ, ಮಲಯಾಳಿ ಸೇರ್ಕೊಂಡ್ರಪ್ಪ ನಮ್ಮ ಸ್ಟೇಟ್ ಹಾಳು ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ. ಅದನ್ನು ಕರುಣಾನಿಧಿ ಉಪಯೋಗಿಸ್ಕೊಂಡಿದ್ದಾರೆ ಎಷ್ಟೋ ಬಾರಿ, ಇವರು ಮಲಯಾಳಿ ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗಾಗಿ ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಇವೆಲ್ಲ ಮಾಡಬೇಕಾಗ್ತದೆ. ಅಲ್ಲ, ಸೊತ್ತು ನಮ್ಮ ನೆಂಟರ ಹತ್ರನ ದೂರ ಇಡಬೇಕು. ಐ ಡೋಂಟ್ ನೋ ಐ ಶುಡ್ ಗೋ ಟು ದಟ್ ಎಕ್ಸ್ಟೆಂಟ್. ಬಟ್ ಹಾಗೆ ಮಾಡಿದ್ರಲ್ಲ, ಐಡೆಂಟಿಟಿ ಪಾಲಿಟಿಕ್ಸ್ ಎಲ್ಲಿ ಲೆವೆಲ್ ಹೋಗುತ್ತೆ? ತಮಿಳುನಾಡಿನ ಬಹುಶಃ ಗೊತ್ತಿಲ್ಲ ಅವ್ರಿಗೆ ಆ ತಮಿಳ್ ಐಡೆಂಟಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಕೂಡ ಅವನು ಈಗ ಎಲ್ಲದನ್ನ ಬಳಸ್ಕೊಂಡವರೆಲ್ಲ ಹೊರಗಿನವ್ರೆ. ಅದು ಕರುಣಾನಿಧಿ ತೆಲುಗಿನವರು ಅಂತ ಹೇಳ್ತಾರೆ, ಮತ್ತು ಈತ ಯಾರು MGR ಮಲಯಾಳಿ ಅಂತ ಹೇಳ್ತಾರೆ, ಈಕೆ ಕನ್ನಡತೆ ಅಂತ ಹೇಳ್ತಾರೆ. ಈಗ ನಾನು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಅಂತ ಆಕೆನ ಒತ್ತಾಯ ಮಾಡಿದೆ. ಬಿಗಿನಿಂಗ್ ಅಲ್ಲಿ ಇಂಗ್ಲೀಷಲ್ಲಿ ಆರಂಭ ಮಾಡಿದ್ರು ಕೂಡ ನಾನು ನಿಮ್ಮ ಹತ್ರ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೊರಟಿದ್ದೀರಿ ಅಂತಲೇ ಆರಂಭ ಮಾಡಿದೆ. ಆಕೆ ಹೇಳಿದ್ದೇನೆಂದ್ರೆ, ಇಲ್ಲ ನನಗೆ ಕನ್ನಡ ಮರ್ತೋಗಿದೆ ಅಂತ ಹೇಳಿ. ಇಲ್ಲ, ಭಾಷೆ ಮರಿಲಿಕ್ಕಾಗಲ್ಲ, ಪ್ರಯತ್ನ ಈಗ ನೀವು ಇಷ್ಟು ಮಾತಾಡಿದ್ರಲ್ಲ ಅಷ್ಟೇ ಮಾತಾಡಿ ಸಾಕು ಅಂತರ ನಾನು ಹಿಡ್ಕೊಂಡು ಮಾತಾಡಿದ ಮೇಲೆ ಬಿಗಿನಿಂಗ್ ಅಲ್ಲಿ ಆಕೆ ನಡೆಸಿದ್ರು, ನಾನು ಮರ್ತೋಗಿದ್ದೀನಿ ಅನ್ನೋ ರೀತಿಯಲ್ಲೇ ನಡೆಸಿದ್ರು. ಬಹಳ ದಿರಾಳ ಆಗ್ಬಿಟ್ಟು ಬಹಳ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ಬಿಟ್ಟು ಮಧ್ಯದಲ್ಲಿ ಬೇರೆ ಕೇಳ್ತಾ ಕನ್ನಡ ಹೇಗಿದೆ, ನನ್ನ ಕನ್ನಡ ಹೇಗಿದೆ ಅಂತ ಕೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಅಲ್ಲಿ ಹೊರಗಡೆ ಅದನ್ನ ಮಾಡ್ಲಿಕ್ಕಾಗಲ್ಲ. ಒಂದು ಕನ್ನಡ ಪೇಪರ್ ಆಗಿದ್ರಿಂದಾಗಿ ಅದನ್ನ ಮಾತಾಡೋಕೆ ಸಾಧ್ಯ ಆಯ್ತು ಅಂತ ಕಾಣುತ್ತೆ. ಬಹುಶಃ ಬೇರೆಯವ್ರ ಮುಂದ್ಗಡೆ ಅದನ್ನ ತೋರಿಸ್ಕೊಳಕ್ ಸಾಧ್ಯವೇ ಇಲ್ಲ. ತಮಿಳ್ ಐಡೆಂಟಿಟಿ ಅಷ್ಟು ಇಂಪಾರ್ಟೆಂಟ್. ಅದು ಪೆರಿಯಾರ್ ಕೂಡ ಬೇಸಿಕಲಿ ತೆಲುಗು ಮ್ಯಾನ್. ಪೆರಿಯಾರ್ ಕೂಡ ತೆಲುಗುನವ್ರೆ. ಆಕ್ಚುಲಿ ಬಳೆಪೇಟೆ ಅವರ ಇದು ಅಂತ ಹೇಳ್ತಾರೆ, ತೆಲುಗು ಬಲಿಜಾ ಕಮ್ಯುನಿಟಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ಅವ್ರನ್ನ. ಆದ್ರೆ ಅವರು ಕೂಡ ತೆಲುಗು ಆಗಿದ್ರು ಕೂಡ ಎಂದೂ ಕೂಡ ತೆಲುಗಿನಲ್ಲಿ ಮಾತಾಡಕ್ ಹೋಗ್ಲಿಲ್ಲ. ಪೂರ್ತಿ ತಮಿಳ್ನಾಡಲ್ಲೇ. ದಕ್ಷಿಣ ಭಾರತದ ಒಂದು ಪ್ರಾತಿನಿಧಿಕ ಒಂದು ಸ್ವರೂಪ ತಮಿಳ್ನಾಡಿಗಿದೆಯಲ್ಲ, ಅದನ್ನ ನಾವು ಅಳಿಗಳಿಯಕ್ಕಾಗಲ್ಲ. ಸಿನಿಮಾ ರಂಗಕ್ಕೆ ಬಂದ್ರು ಕೂಡ ಮದ್ರಾಸ್ನಲ್ಲೇ ಕನ್ನಡ ಸ್ಟುಡಿಯೋ, ಕನ್ನಡ ಫಿಲ್ಮ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದದ್ದು, ಮದ್ರಾಸ್ನಲ್ಲೇ ತೆಲುಗು ತಯಾರಾಗ್ತಾ ಇದ್ದದ್ದು, ಮಲಯಾಳಮಲ್ಲಂತೂ ಬಹಳಷ್ಟು ಅಲ್ಲೇ ಆಗ್ತಾ ಇತ್ತು. ರಾಜ್ಕುಮಾರ್ ಅಲ್ಲೇ ಇದ್ರು, NTR ಅಲ್ಲೇ ಇದ್ರು. ಅವರಿಬ್ರು ಮಾತಾಡ್ಕೊಂಡು NTR ಇನ್ನೂ ಸ್ವಲ್ಪ ಕಾಲ ಇರ್ಲಿ, ನಾನ್ ಮುಂಚೆ ಹೈದರಾಬಾದ್ ಹೋಗ್ತೀನಿ ಅಂತ ಹೇಳಿ ನಕ್ಕಿನೇನಿ ಅವ್ರು ಹೋದ್ರು, ಆಮೇಲೆ ಇವರು ಹೋದ್ರು, ಅದು ಬೇರೆ ಸಮಾಚಾರ. ಹೀಗೆ ಸಿನಿಮಾ ರಂಗ ಒಂದೇ ಅಲ್ಲ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಅಲ್ಲೇ ತುಂಬಾ ಜಾಸ್ತಿ ಇದೆ. ಬೆಂಗಳೂರಿನ ಮುಂಚಿಂದ ಇದೆ ಬಿಡಿ, ಅದು ಬೇರೆ ಸಮಾಚಾರ. ರಾಜ್ಯಗಳ ಅಕ್ಕಪಕ್ಕದ ಬೇರೆ ರಾಜ್ಯಗಳಿಗೆ ಆ ಶೈಕ್ಷಣಿಕ ಸಂಸ್ಥೆಗಳು ಅಲ್ಲೇ ಸಿಗ್ತಾ ಇದ್ದದ್ದು. ಹೀಗಾಗಿ ಬೇಕಾಗಿಯೋ ಬೇಡವಾಗಿಯೋ ದಕ್ಷಿಣ ಸಂಸ್ಕೃತಿಗೆ ಕೇಂದ್ರವಾಗಿ ಚೆನ್ನೈ ಇದ್ದಿದ್ದರಿಂದ ಬೇರೆ ಬೇರೆ ಐಡೆಂಟಿಟಿ, ಇವಾಗ ಕನ್ನಡಕ್ಕೆ ಚಿತ್ರರಂಗಕ್ಕೆ ತನ್ನದೇ ಆದ ಐಡೆಂಟಿಟಿ ಬಂದಿದ್ದು ರಾಜ್ಕುಮಾರ್ ಮತ್ತು ಇತರರು ಅಲ್ಲಿಂದ ಬಂದು ಬೇರೆ ಕಡೆ ಬಂದಿದ್ರಿಂದಲೇ. ತೆಲುಗು ಚಿತ್ರೋದ್ಯಮ ಹಿಂದಿ ಚಿತ್ರೋದ್ಯಮಕ್ಕೆ ಸರಿಸಾಟಿಯಾಗಿ ಬೆಳೆದು ಇನ್ನೂ ಉಚ್ಚರಾಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅಲ್ಲಿರೋ ಫೀಸು ಇಲ್ಲಿರೋ ಫೀಸ್ ಅವ್ರು ಕೊಡಲಾರರು ದಕ್ಷಿಣದವರು, ಹಿಂದಿಯವರು ಅಷ್ಟರ ಮಟ್ಟಿಗೆ ಬೆಳೆದಿದೆ. ಅದು ಕೂಡ ಬೆಳೆದಿದ್ದು ಯಾವಾಗ ಅಕ್ಕಿನೇನಿ ನಾಗೇಶ್ವರರಾವ್ ಮುಂಚೆ, ನಂತರ ಮಾತಾಡಿಕೊಂಡು NTR ಹೈದರಾಬಾದ್ ಹೋದ್ಮೇಲೆ ಅದು ಬೆಳೆದಿದ್ದು. ಹಾಗೆ ಐಡೆಂಟಿಟಿಗಳ ವಿಚಾರ ಅವರದ್ದು ತುಂಬಾ ಬಲವಾಗಿದೆ ಅಂತ ಹೇಳುವಾಗ ಅವರ ಈ ಸ್ವರೂಪ ಇದೆಯಲ್ಲ, ಚೆನ್ನೈನ ಸ್ವರೂಪ, ಅದು ತುಂಬಾ ವರ್ಕ್ ಮಾಡಿದೆ. ಈಗ ಈ ಬೇರೆ ಬೇರೆ ಐಡೆಂಟಿಟಿಗಳು ಬಂದ್ಮೇಲೆ ಈ ಐಡೆಂಟಿಟಿ ಎಲ್ಲಿ ನಿಲ್ಲೋದಿಲ್ಲ. ಆ ಕ್ಷೇತ್ರದಲ್ಲಿ ಅಲ್ಲಿಗಷ್ಟೇ ಸೀಮಿತ. ಹಾಗೆ ಬಹಳ ದೂರ ಎಳೆಯೋಕ್ಕಾಗಲ್ಲ ಐಡೆಂಟಿಟಿ ಪ್ರಶ್ನೆ ಅಂತ ನನಗನ್ಸುತ್ತೆ. ನಿಮಗೆ ಕರ್ನಾಟಕ ಸಂಗೀತವನ್ನು ಈಗ ನಮಗೆ ತ್ಯಾಗರಾಜರು, ಶ್ಯಾಮಶಾಸ್ತ್ರಿ ಇವರೆಲ್ಲರೂ ಏನು ಟ್ರಿನಿಟೀಸ್ ಅಂತ ಹೇಳ್ತೀವಲ್ಲ, ಈಗ ತಮಿಳು ಅದು ತಂಜಾವೂರಿನ 100 ಕಿಲೋಮೀಟರ್ ಇರ್ತಕ್ಕಂಥವ್ರು ದಿಗ್ಗಜರು ಅಂತ ನಾವು ಹೇಳ್ತೀವಿ. ಆದ್ರೆ ಮೂಲತಃ ಕರ್ನಾಟಕದ ಇದು ಪುರಂದರದಾಸರೇ ಪಿತಾಮಹ ಅಂತ ಹೇಳ್ತಕ್ಕಂಥದ್ದು ಬಿಟ್ಕೊಡ್ತಿಲ್ಲ. ಇವಾಗ ಅವ್ರು ಏನ್ ಮಾಡ್ತಿದ್ದಾರೆ ಸರ್, ಅವ್ರು ಇವತ್ತು ಏನ್ ಹೇಳಿದ್ರೆ ಕರ್ನಾಟಕ ಅಂದ್ರೆ ಕರ್ಣ್ ಅಂತ ಹೇಳಿದ್ರೆ ಕಂಠ ಶುದ್ಧವಾಗಿ ಈ ಪ್ಲೀಸಿಂಗ್ ಸ್ಟೋನ್, ದಟ್ ಈಸ್ ದ ಮೀನಿಂಗ್ ಆಫ್ ಕರ್ನಾಟಕ. ಸ್ಟೇಟ್ ಅಲ್ಲ. ಕರ್ನಾಟಕ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ತಮಿಳಿನಲ್ಲಿ ಪ್ರಾಚೀನವಾದ್ದು, ಹಳೆಯದು ದೇವೇಗೌಡರು ಬಂದಿದೆ. ಎಸ್, ಹಾಗಾದ್ರೆ ಬನ್ನಿ ಮತ್ತೊಂದ್ಸಲ ಈಗ ಚೆನ್ನೈ ರಾಜಾಜಿ ಹಾಲ್ಗೆ ಗಮನಿಸೋದಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಜಯಲಲಿತಾ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿತಾ ಇದ್ದಾರೆ.
ಬಾಬಾ ಕಮ್ ಕಮ್. ಎಸ್ ನೋಡಿ, 1 ಗಂಟೆ ಮುಂಚೆ ಮಾಡಬೇಕಾಗಿತ್ತು. ಹೌದು ಹೌದು. ಇವನೇ ಸರ್, ಟೀ ಏನು ತಗೋತೀರಾ ಜೊತೆಗೆ? ಬೇಡ. ಮುಖ್ಯಮಂತ್ರಿ ಜಯಲಲಿತಾ ಅಂತಿಮ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನಸಮೂಹ ಹರಿದು ಬರ್ತಾ ಇದೆ. ಜೊತೆಗೆ ರಾಜಕೀಯ ನಾಯಕರು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳ ಮುಂಚೆ ಮಾಜಿ ಪ್ರಧಾನಿ ದೇವೇಗೌಡರು
ಅಂತಿಮ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಅದಾದ ನಂತರ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಒರಿಸ್ಸಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಹೀಗೆ ಹಲವು ಜನ ನಾಯಕರು ಚೆನ್ನೈಗೆ ಆಗಮಿಸುತ್ತಿದ್ದಾರೆ. ರಾಜಾಜಿ ಹಾಲ್ಗೆ ಬಂದು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಮೋದಿ ಕೂಡ ಅಂತಿಮ ದರ್ಶನ ಪಡೆದರು. ಅದಾದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತೆರಳಿ ಜಯಲಲಿತಾ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡ್ಕೊಂಡರು. ಎಸ್ ಸರ್, ನಾವು ಮತ್ತೆ ನಮ್ಮ ಚರ್ಚೆನ ಮುಂದುವರಿಸ್. ಮೇಡಮ್ ನೀವೇನೋ ಹೇಳ್ತಾ ಇದ್ರಿ ಅವಾಗ ಜಯಲಲಿತಾ ಅವ್ರ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನೀವೇನೋ ನೆನೆಸ್ಕೋತಾ ಇದ್ರಿ. ನಾನು ನಿಮಗೆ ಮತ್ತೊಂದ್ಸಲ ಪ್ರಶ್ನೆನ ಕೇಳೋದಾದ್ರೆ, ನೀವು ಜಯಲಲಿತಾ ಅವ್ರನ್ನ ಅದಾದ ನಂತರ ನಿಮ್ಮ ನಟನೆಯ ಕಾಲದ ಹೊರತಾಗಿ ಮತ್ತೆ ಭೇಟಿಯಾದ್ರೆ ನೀವು ಯಾವಾಗಾದ್ರೂ ಭೇಟಿಯಾಗಿದ್ರ? ಅವ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ನೀವು ಭೇಟಿಯಾಗಿದ್ರ? ನಾನು 2-3 ಸಲ ಅವ್ರ ಹತ್ರ ಯಾವಾಗ್ಲೂ ನಾವು ಇಂಥವ್ರು ದೊಡ್ಡವ್ರನ್ನ ನೋಡಕ್ ಹೋಗ್ಬೇಕಾದ್ರೆ ವಿ ವಿಲ್ ಫಿಕ್ಸ್ ಅಪ್ ಅನ್ ಅಪಾಯಿಂಟ್ಮೆಂಟ್ ಈಗ ಆ ಥರ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ನಾನು ಬೇಕಾದಷ್ಟು ಟ್ರೈ ಮಾಡಿದೆ. ಬಟ್ ಐ ವಾಸ್ ನೆವರ್ ಗಿವನ್ ಅನ್ ಅಪಾಯಿಂಟ್ಮೆಂಟ್. ಐ ಡೋಂಟ್ ನೋ ವೈ. ಕೊಡ್ಲಿಲ್ಲ ಅಂದ್ಮೇಲೆ ಐ ಜಸ್ಟ್ ಲೆಫ್ಟ್ ಇಟ್. ಓಕೆ, ಇಟ್ಸ್ ಆಲ್ರೈಟ್. ಬಟ್ ಸಿ, I know this thing she is in. Yeah. She cannot be herself. Yeah. Though we all are talking now, you see she is like that. She will have put down and do that and that. I will nododu whole Tamil Nadu they must accept her. For that what she should do, that is what she will be doing. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ದು ಕರೆಕ್ಟ್. ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಆಕೆ ಪೂರ್ವಾಶ್ರಮದ ಜನರ ಜೊತೆ ಬೆರೆಯೋದಕ್ಕೆ ಹೆಚ್ಚು ಇಷ್ಟಪಡದೇ ಇರೋದಕ್ಕೆ ಕಾರಣ ಅಂತಂದ್ರೆ ಅವರು ಸಲಿಗೆಯಿಂದ ಮಾತಾಡ್ತಾರೆ ಅನ್ನೋದು, ಸಲಿಗೆ ವಹಿಸಿ ಮಾತಾಡ್ತಾರೆ. ಅದು ಎಂಬರಸ್ ಆಗ್ತದೆ. ಯಾಕೆಂದ್ರೆ ಪುರಚಿತಲವಿ ಅಂದ್ರೆ ಏನೋ ಇಮೇಜ್ ಇದೆ. ನಾನು ಹೋಗ್ಬಿಟ್ಟಿದ್ದೇನೆ, ನಾವು ಚಿಕ್ಕಂದಲ್ಲಿ ಹೀಗಿದ್ವು, ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಹೀಗಿದ್ವು, ಅಥವಾ ನಾವು ವೃತ್ತಿನ ಆರಂಭಿಸಿದಾಗ ಹೀಗಿದ್ವು ಅಂತ ಮಾತಾಡೋಕೆ ಶುರು ಮಾಡಿಬಿಟ್ರೆ ಕೇವಲವಾಗೋಗ್ಬಿಡ್ತಾರೆ. ಇದು ಅವರೊಬ್ಬರಲ್ಲಿ ಮಾತ್ರ ಅಲ್ಲ, ಈ ಸಿಂಡ್ರೋಮ್ನ ಬೇರೆ ನಾಯಕರಲ್ಲೂ ನಾವು ಕಾಣ್ತೀವಿ. ಬಟ್ ಸರ್, ಈಗ ಒಂದು ಪರ್ಸನಲ್ ಲೈಫ್ ಅಂತ ಒಂದಿರುತ್ತೆ, ಒಂದು ಪಬ್ಲಿಕ್ ಲೈಫಲ್ಲಿ ಇರುತ್ತೆ. ಈಗ ಯಾರೋ ಹೋಗಿ ನಿಮ್ಮನ್ನ ಪಬ್ಲಿಕ್ ಅಲ್ಲಿ ಮೀಟ್ ಆದಾಗ ನೀವು ಬಹುಶಃ ಆಕ್ಸೆಪ್ಟ್ ಮಾಡ್ಕೊಳ್ಳದಿರ್ಬೋದು, ಮಾತಾಡದಿರ್ಬೋದು. ಆದ್ರೆ ಪರ್ಸನಲ್ ಸ್ಪೇಸ್ ಅಲ್ಲಿ ನೀವು ಭೇಟಿ ಆಗಕ್ಕೆ ಅವಕಾಶ ಕೊಡಬಹುದು. ಪರ್ಸನಲ್ ಸ್ಪೇಸ್ ಇಟ್ಕೊಳ್ಳೋದಿಲ್ಲ ಅವರು. ಆ ಕಾರಣದಿಂದ ಪರ್ಸನಲ್ ಸ್ಪೇಸ್ ನ ಇಟ್ಕೊಳ್ಳಲ್ಲ. ಹಳೆಯವರು ಸಂಪರ್ಕದಲ್ಲಿ ಬರಬೇಕಾದ್ರೂ ಏನಾದ್ರೂ ಒಂದು ಕಾರಣ ಇದ್ರೆ, ಸಮ್ ಬಿಸಿನೆಸ್ ಅಂತಂದ್ರೆ ಕಲಾಪ, ಏನಾದ್ರೂ ಕಲಾಪ ಸಂಬಂಧಪಟ್ಟ ಕಲಾಪ ಇದ್ರೆ ಮಾತ್ರ ಅವ್ರನ್ನ ಒಟ್ಕಡೆ ಬಿಟ್ಕೊತಾ ಇದ್ರು. ಮೇಡಮ್ ಹೇಳಿದಾಗ ಯಾರಿಗೂ ಇಂಟರ್ವ್ಯೂ ಕೊಡ್ತಿರ್ಲಿಲ್ಲ, ಯಾರಿಗೂ ಎನ್ಕರೇಜೇ ಮಾಡ್ತಿರ್ಲಿಲ್ಲ ಬರೋದಕ್ಕೆ. ಹಳಬರು ಒಂದಷ್ಟು ಜನ ಇದ್ದಾರೆ ಬೆಂಗಳೂರಿನಲ್ಲಿ ಕೂಡ, ಮತ್ತು ಮೇಲ್ಕೋಟೆ ಸುತ್ತಮುತ್ತ ಇವ್ರು ಗೊತ್ತಿರೋರು ಇದ್ದಾರೆ. ಅವ್ರು ಯಾರ ಜೊತೆಗೂ ಸಂಪರ್ಕ ಇಲ್ಲ. ಯಾಕೆಂದ್ರೆ ಪ್ರಯತ್ನ ಪೂರ್ವಕವಾಗಿ ಅವರು ಪೂರ್ವಾಶ್ರಮದವ್ರನ್ನ ದೂರ ಇರ್ತಾ ಇದ್ದಾರೆ. ಐ ಡೋಂಟ್ ನೋ ಹೌ ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಅವ್ರ ತಂಗಿ ಕೂಡ ಬೆಂಗಳೂರಲ್ಲಿ ಇದ್ದು ಕೆಲವು ದಿನಗಳ ಹಿಂದೆ ಅವರು ಅದಕ್ಕೆ ಕಾರಣಗಳಿದೆ. ಬಿಕಾಸ್ ದೀಸ್ ಸೋ ಕಾಲ್ಡ್ ರಿಲೇಟಿವ್ಸ್, ನೀವೇ ಒಂದ್ಸಲ ಹೇಳಿದ್ರೆ ಅವರಪ್ಪ ನಮ್ಮ ಕೆಂಪರಾಜ್ ಅವರು ಅರ್ಸವ್ರು ಹೋದಾಗ 1 ವರ್ಷದಿಂದ ಆತರ ಆ ಒಂದು ಆಟಿಟ್ಯೂಡ್ ಅಲ್ಲಿ ತಾನೆ ಅವರೆಲ್ಲ ಇದ್ರು. ಇವರು ಅಲ್ಲಿ ಹೋಗಿ MGR ಜೊತೆ ಇವರು ಇದ್ರು, ಹಾಗೆ ಹೀಗೆ ಅನ್ಕೊಳ್ಳೆ ದಟ್ ಬ್ರಿಂಗ್ಸ್ ಅ ಬ್ಲಾಕ್ ಮಾರ್ಕ್ ಆನ್ ಅಸ್ ಅಂದ್ಬಿಟ್ಟು ಅವರುಗಳು ದ್ವೇಷಿಸ್ತಾ ಇದ್ರು. ಆ ರುಚಿ ಇರುತ್ತೆ ಅವ್ರಿಗೆ. ಇಂಟ್ರೆಸ್ಟಿಂಗ್ ಇದು ಅಂತ ಹೇಳಿದ್ರೆ, ಆಕೆಗೊಂದ್ಸಾರಿ ತುಂಬಾ ಸಿವಿಯರ್ ಹುಷಾರಿರಲ್ಲ. ಅದಾಗ್ಲೇ ಸ್ವಲ್ಪ ನೇಮು ಫೇಮು ಹಣ ಎಲ್ಲ ಬಂದಿರುತ್ತೆ. ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಲ್ಲ. MGR ಹೋಗಿ MGR ಅದಕ್ಕೆ ಹೇಳ್ತಾರೆ, ಸಿನಿಮಾ ಫೀಲ್ಡ್ ಅಲ್ಲಿ MGR ಬರೀ ನಟನೆ, ಅಲ್ಲಿ ಶೂಟಿಂಗ್ ಮಾತ್ರ ರಿಲೇಶನ್ಶಿಪ್ ಇರಲಿಲ್ಲ ಅಂತ, ಬಿಯಾಂಡ್ ಇದು ಅಂತ ಹೇಳಿದ್ರು. ಹೋಗಿ ಈಕೆನ್ನ ಬನ್ನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಗಾಡಿಯಲ್ಲಿ ಕೂರಿಸಿ ವಾಪಸ್ ಹೋದ್ರೆ ಮನೆ ಒಳಗಡೆ ಗಲಾಟೆ ನಡೀತಾ ಇರುತ್ತೆ. ಯಾಕೆ ಗಲಾಟೆ ಅಂತ ಹೇಳಿದ್ರೆ, ಬೀಗದ ಕೀ ಬೇಕು ಅಂತ, ದುಡ್ಡಿಟ್ಟಿರೋ ಪೆಟ್ಟಿಗೆ ಬೀಗದ ಕೀ ಬೇಕು ಅಂತ ಮನೆ ಒಳಗಡೆ ಗಲಾಟೆ ಮಾಡ್ತಾ ಇರ್ತಾರೆ.
ಈ ಕೆಲವು ಈ ಇನ್ಸಿಡೆಂಟ್ಸ್ಗಳು ಆಕೆ ಮೇಲೆ ಈ ಪರಿಣಾಮ ಬೀರ್ತಕ್ಕಂಥ ಅಂದ್ರೆ ಜಯಲಲಿತಾ ಮನೇಲಿ ಗಲಾಟೆ ಇವ್ರು ಹೊರಗಡೆ ಹೋಗಿ ಬಂದ ತಕ್ಷಣ ಮನೆ ಒಳಗಡೆ ಗಲಾಟೆ ಆಗ್ತಾರೆ. ಓಕೆ, ಅವಳು ಪಿಟಿಗೆ ಯಾವುದು, ಎಲ್ಲಿ ಕೀ ಬೇಕು ಅಂತಕ್ಕಂಥದ್ದು. ಇನ್ನೊಂದು ನೋಡಿ ಎಕ್ಸ್ಪ್ಲಾಯ್ಟ್. ಕೆಲವು ಸಾರಿ ಅದು ಹೇಳ್ತಾರೆ ಕಿತ್ತಂಡ್ರೆ ಕಿತ್ಕೊಂಡು ತಿನ್ನೋರು ಎಲ್ಲ ಕಡೆ ಆಗ್ಬೇಕಾಗಿಲ್ಲ. ಥರದ ಸಮಸ್ಯೆಗೆ ಇದೆ ಅಲ್ಲ ಹೇಳ್ತಾರೆ. ಅದೇ ಹೇಳ್ತಾರೆ, ಆಫ್ಟರ್ ಎ ಗುಡ್ ಮೀಲ್ ಯು ಕ್ಯಾನ್ ಫರ್ಗಿವ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಯುವರ್ ಓನ್ ರಿಲೇಟಿವ್ಸ್ ಅಂತ ಆ ಸಮಸ್ಯೆ. ಬಟ್ ಆಕೆ ಇನ್ನೊಂದು ನೋಡಿ, ಒಂದು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ, ಹೈಸ್ಕೂಲ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ತಾಯಿಯಿಂದ ತುಂಬಾ ನೋವಾಗಿ. ಯಾಕೆ ನಿಮ್ಗೆ ಗೊತ್ತಿರ್ಬೋದು, ಜಯಲಲಿತಾ ಆಲ್ ಹರ್ ಲೈಫ್ she hated cinema and politics, but she got into both. ಚಿಕ್ಕ ವಯಸ್ಸಲ್ಲಿ ಆಕೆಯ ಕರೆಸ್ಪಾಂಡೆನ್ಸು, ಅವ್ರದೇ ಒಂದು ಹಾಫ್ ಬೇಕ್ಡ್ ಹಾಫ್ ಕಂಪ್ಲೀಟೆಡ್ ಮೆಮೋರ್. ನನಗೆ ಈ ಸಿನಿಮಾದವ್ರು ಮನೆಗೆ ಬರ್ತಾರೆ, ಅವ್ರು ನನ್ನನ್ನ ಕೆಟ್ಟ ರೀತಿಯಲ್ಲಿ ನೋಡ್ತಾರೆ, ಪ್ರೈವೇಸಿ ಇಲ್ಲ, ನಾನು ದೂರ ಇರ್ಬೇಕು ಇವರಿಂದ, ಸಿನಿಮಾ ಮಾತ್ರ ಬೇಡ ಅಂತ ಇದ್ದಿದ್ದು ಹಾಗೆ. ಆಮೇಲೆ ಫಸ್ಟ್ ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಅದು ಅವ್ರ ತಾಯಿಯ ಸಿನಿಮಾ 100 ದಿನ ಆದಾಗ ಪಂತಲು ಅಲ್ಲಿಗೆ ಬಂದಿರ್ತಾರೆ. ಮಗಳು ಅವತ್ತು ಫಸ್ಟ್ ಟೈಮ್ ಇವ್ರು ಸೀರೆ ಉಟ್ಕೊಂಡು ಹೋಗಿದ್ದಂತೆ. ಸೀರೆ ಉಟ್ಕೊಂಡು ಹೋಗಿ, ಇಲ್ಲ ನಾನು ಇವ್ರಿಗೆ ಅವಕಾಶ ಕೊಡ್ತೀನಿ, ಸಂಧ್ಯಾ ನಿನ್ ಮಗಳಿಗೆ ಹೇಳು ಅಂತ ಹೇಳಿದಾಗ, ಅಯ್ಯೋ ನಾನಂತೂ ಕೇಳೋದಪ್ಪ, ಅವಳಿಗೆ ಸಿನಿಮಾ ಅಂದ್ರೆ ಅಲರ್ಜಿ ಅಂತೇಳಿ ಬಹಳ ಇದಾಗಿರ್ತಾರೆ. ಆದ್ರೆ ಏನೋ ಒಂದು ಮಾತು ಕೇಳಿ ನೋಡ್ತೀನಿ ಅಂತ ಕೇಳಿದಾಗ ಶಿ ಅಗ್ರೀಸ್. ಓಕೆ, ಈಗ ನೇರ ಪ್ರಸಾರಕ್ಕೆ ಮತ್ತೊಂದ್ಸಲ ತರೋಣ. ಅಲ್ಲಿ ದೇವೇಗೌಡರು ಮಾತಾಡ್ತಾರೆ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ. Because of the Tamil Nadu, she fought on every issue, and she has implemented several populist programs. Today, the people of Tamil Nadu recognize Amma indicates mother for all. That is the atmosphere that is being created only by her populist program. Her name will remember forever by the people of Tamil Nadu, and she will be recognized at the national level. I was telling very frankly, she is the greatest lady in the 21st century which I have seen. I only at this point I pray Almighty to soul rest in peace. Thank you very much. Stalin. ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡಿದ್ದನ್ನು ಕೇಳಿದ್ರಿ. ಅಂತಿಮ ನಮನ ಸಲ್ಲಿಸಿ ಅವರು ಮಾತನಾಡಿದರು ಮಾಧ್ಯಮ ಪ್ರತಿನಿಧಿಗಳನ್ನ ಉದ್ದೇಶಿಸಿ. ಕೆಲವು ನಿಮಿಷಗಳ ಮುಂಚೆ ಅವರು ಅಂತಿಮ ನಮನ ಸಲ್ಲಿಸಿದ್ರು. ಹೀಗೆ ರಾಜಕೀಯ ರಂಗದ ಎಲ್ಲ ಗಣ್ಯರು, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಬಂದು ಅಲ್ಲಿ ಅಂತಿಮ ನಮನ ಸಲ್ಲಿಸುವಂಥ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ರಾಜಾಜಿ ಹಾಲ್ನಲ್ಲಿ ಕೆಲವು ಕ್ಷಣಗಳಿಂದ, ಅಂದರೆ ಸುಮಾರು ನಿಮಿಷಗಳಿಂದ ಸುಮಾರು ಜನ ಬಂದು ಅಲ್ಲಿ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಅಗಲಿದಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯಿತು. ಸಿನಿಮಾ ರಂಗು ಸುದ್ದಿಯ ಗುಂಗು. ಯಾವ ಸಿನಿಮಾ, ಗಾಂಧಿನಗರದಲ್ಲಿ ಏನಾಗ್ತಾ ಇದೆ, ದಿನದ ಸಿನಿಮಾ ಸುದ್ದಿ ಆ ದಿನವೇ ನಿಮ್ಮ ಡ್ರಾಯಿಂಗ್ ರೂಮ್ಗೆ. ಎಲ್ಲವೂ ಲೈವ್, ಸುದ್ದಿಯ ತಂಗಳು ಇಲ್ಲಿಲ್ಲ, ಎಲ್ಲವೂ ಫ್ರೆಶ್ ಅಂಡ್ ನ್ಯೂ. ಸಿನಿಮಾ ಜಗತ್ತಿನ ರಂಗುರಂಗಿನ ಅನಾವರಣ ಪಿಕ್ಚರ್ ಪ್ಯಾಲೇಸ್, ಪ್ರತಿದಿನ ಸಂಜೆ 7:30ಕ್ಕೆ. ಸುದ್ದಿ ಕೇವಲ ಕಪ್ಪು ಬಿಳುಪಲ್ಲ, ನಡುವೆ ಇವೆ ಹಲವಾರು ಬಣ್ಣಗಳು. ನಾನು ಕಾವೇರಿ ಪರವಾಗಿದ್ದೇನೆ ಅಂತ ಜನ ಓಟ್ ಹಾಕ್ತಾರ. ಯಾವನು ಇನ್ನೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪ್ರಶ್ನಿಸುವ ಹಕ್ಕಿಲ್ಲ.
ಯಾರೋ ಇಬ್ಬರು ನಾಯಕರನ್ನ ನೀವು ಪಕ್ಷಕ್ಕೆ ತೆಗೆದುಕೊಂಡ ತಕ್ಷಣ ಇಡೀ ಸಮುದಾಯ ಬಂದ್ಬಿಡ್ತಾವ್ರು ಅಷ್ಟೊತ್ತು ನಾಯಕರ. ಸುದ್ದಿ ಎಂದರೆ ಕೇವಲ ಸುದ್ದಿಯಲ್ಲ, ಅಲ್ಲಿವೆ ಹಲವು ರೂಪಕಗಳು. ನಮ್ಮೆಲ್ಲರ ಪ್ರಧಾನಿ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಂಗೆ ಕಾಣ್ತಾ ಇಲ್ಲ. KRS ಅನ್ನ ಕಟ್ಟೋದಕ್ಕೆ ಮಹಾರಾಜರು ತಮ್ಮ ಸ್ವಂತ ಬಂಗಾರವನ್ನ ತೆಗೆದುಕೊಂಡು ಹೋಗಿ ಯಾರೋ ಮಾರ್ವಾಡಿ ಹತ್ರ ಹಣ ತಂದು ಬಿಟ್ಟು ಕಟ್ಟಿದ್ರು. ಸುದ್ದಿ ಎಂದರೆ ಕೇವಲ ಅಕ್ಷರಗಳಲ್ಲ, ಅಕ್ಷರದ ಒಡಲೊಳಗಿನ ಹತ್ತಾರು ರೂಪಕಗಳು. ರೈತರ ಬದುಕು ಹಾಗೆ ಕಂಡ್ರಿ, ಒಂದು ತರ ದುರಂತಮಯ ಬದುಕೆ. ಈಗೇನು ಈರುಳ್ಳಿ ಬೆಲೆ ಕುಸಿದು ₹1 ₹5 ಈರುಳ್ಳಿ ಮಾರಾಟ ಮಾಡಿ ಅವ್ರು ಹ್ಯಾಂಗ್ರಿ ಬದುಕ್ತಾರೆ? 9 ಗಂಟೆ ಎಂದರೆ ಅದು ಪ್ರೈಮ್ ಟೈಮ್ ಸಮಯ. ಪ್ರೈಮ್ ಟೈಮ್ ಎಂದರೆ ಶಶಿಧರ್ ಭಟ್ ಸಮಯ. ನಮಸ್ಕಾರ, 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಅಗಲಿದಮ್ಮ ನೇರ ಪ್ರಸಾರಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಜಯಲಲಿತಾ ಅಂತ್ಯ ಸಂಸ್ಕಾರದ ಬಗ್ಗೆ, ಅಂತಿಮ ನಮನಗಳು ಹರಿದು ಬರ್ತಾ ಇರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೇಡಮ್, ನಾನು ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡು ನೀವೇನೋ ಹೇಳ್ತಾ ಇದ್ರಿ, ಅದಕ್ಕೆ ಪೂರಕವಾಗಿದ್ರೆ ನೀವು ಸೇರಿಸ್ಕೊಳ್ಬೋದು, ಇಲ್ಲಾಂದ್ರೆ ಈಗ ನಾವು ಇದು ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು, ಆದ್ರೆ ನಿಮಗೆ ಕೇಳ್ತೀನಿ. ನಾವು ಪರ್ಸನಲ್ ಸ್ಪೇಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಮತ್ತು ಏನೋ ಸಬ್ಸ್ಟೆನ್ಸ್ ಅಂಡ್ ಮೆಟಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಗಟ್ಟಿಗಿತ್ತಿನ ಬಗ್ಗೆ ಮಾತಾಡ್ತೀವಿ. ಆದರೆ ಈ ಮನುಷ್ಯರೆಲ್ಲರೂ ಮನುಷ್ಯರೇ, ಆದರೂ ಹೆಣ್ಮಕ್ಳು ಮತ್ತಷ್ಟು ಜಾಸ್ತಿ ಮನುಷ್ಯತ್ವ ಉಳ್ಳವರಾಗಿರ್ತಾರೆ ಬಹಳಷ್ಟು ಸಂದರ್ಭಗಳಲ್ಲಿ. ಸೊ ನಿಮಗೆ ಜಯಲಲಿತಾ ಅವರ ಆ ಒಂದು ಸಾಫ್ಟ್ ಸೈಡ್ ನಿಮಗೆ ಕಾಣಿಸುತ್ತಾ ಆ ಟೈಮಲ್ಲಿ? ನಿಮಗೆ ಅನಿಸುತ್ತಾ ಅವ್ರಿಗೆ, ಅಂದರೆ ತುಂಬಾ ಜನ ಇಗ್ನೋರ್ ಮಾಡಿರುವಂಥ ಒಂದು ಸಾಫ್ಟ್ ಸೈಡ್ ಇವ್ರಿಗೆ ಇರಬಹುದು ಅಂತ ಅನ್ಸುತ್ತಾ ನಿಮಗೆ? She would have, ನಾವೆಲ್ಲ ಒಟ್ಟಿಗೆ ಮಾತಾಡುವಾಗ she was just like any other human being, just like how we all used to, whatever we liked, whatever we talked about and laughed about and all those things, she was just there, just ordinary life. But after she took up to politics, I think she lived only for that. ಅವರ ಒಂದು ಸ್ವಂತ ಇದನ್ನೆಲ್ಲ she had pushed it aside, because I feel she must have thought that will come in the way of her rising. And she was one person, she was like a warrior, wanting to reach the top. She didn't want anything to pull her back. And she never used to, one thing about her was, she never used to like, what do you call that, losing. That was against. Wherever she went, she only must win. That was that attitude. ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ರು ಒಂದು ಹೊತ್ತಿಗೆ she used to say the whole. For example, I'll tell you, under her there were so many what do you call IAS officers. Okay, ಅದರಲ್ಲಿ ಕೆಲವರು ನಾವು ಇದ್ದ ಜಾಗದಲ್ಲಿ ಇದ್ರು. when we were staying in Kalakshetra colony, they were all. So once we all got together and talking about her, said, you see, ಅಮ್ಮ ಬರ್ತಾರೆ ಅಂದ ಕೂಡಲೇ ನಾಳೆ what are we going to talk ಅನ್ನೋದನ್ನ she would just say, these are the things you have to get yourself prepared ಅನ್ನೋ ಥರ she'll give ಇದು. ಸೊ ಆಲ್ ದೀಸ್ ಪೀಪಲ್ ನೈಟ್ ಎಲ್ಲ ಕೂತ್ಕೊಂಡು ಎಲ್ಲ ಇದು ಮಾಡಿ ಅದು ಇದು ಅಂತೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅಲ್ಲಿ ಹೋಗಿದ್ ಕೂಡಲೇ, ಈವನ್ ಬಿಫೋರ್ ದೇ ಕ್ಯಾನ್ ಓಪನ್ ದೇರ್ ಮೌತ್, regarding your this thing, this is what you will have to do, you would have done this one, you have to do that. And then she will give them what they have to do. All they had to do was pick up their papers and walk out and do it. Yes. See, that was the way. Andre ಅವರು ಅದನ್ನ ಒಂದು ಬ್ಲೇಮಿಂಗ್ ತರ ಹೇಳಲಿಲ್ಲ. She was very shrewd. Yes. ನಮಗೆ every time we wanted to prove ourselves, she never gave us an opportunity. See, that shows that sting in her. Yes. Yes. Grit. Yes. So ನೀವು ಯಾರಾದ್ರೂ ಹೇಳ್ಬೋದು ಅಂದ್ರೆ ಸಾಫ್ಟ್ ಸೈಡ್ ಆಫ್ ಜಯಲಲಿತಾ, ಹೆಣ್ಮಗಳಾಗಿ, ತಾಯಿಯಾಗಿ ಅಥವಾ ಹೆಂಡತಿಯಾಗಿ ಒಂದು ನೋವು ಇರ್ತದೆ ಒಳಗೆ ಅನ್ನೋದಕ್ಕೆ. ಮಾತು ಅದು ಬಹಳ ನನಗೆ ಬಹಳ ಟಚ್ ಆಯ್ತದೆ. ಏನಂತಂದ್ರೆ, ನನ್ನ ನಾಯಕ ಕನಸಿನಲ್ಲೇ ಉಳಿದ.
ಜಯಲಲಿತಾ ಹೇಳ್ತಾ ಇದ್ದು ಮಾತಾ ಇದು. ಓಕೆ ಐ ನೆವರ್ ಸಾ. ನಾನು ಒಳ್ಳೊಳ್ಳೆ ಕಥೆಗಳನ್ನು ಓದಿದೆ, ರೊಮ್ಯಾಂಟಿಕ್ ಸ್ಟೋರೀಸ್ ಓದಿದೆ. ನಾಯಕ ಅಂದ್ರೆ ನೀವು ಪರ್ಸನಲ್ ಲೈಫಲ್ಲಿ ಐ ನೆವರ್ ಸಾ ದಟ್ ದ ರಿಯಲ್ ಹೀರೋ ಹಿ ರಿಮೈನ್ಡ್ ಎ ಪೈಪ್ ಡ್ರೀಮ್ ಆಲ್ ಮೈ ಲೈಫ್. ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಬಂದು ನೀವು ಕರ್ಕೊಂಡು ಹೋಗುವಂತ ಯಾರು ಹಾಗೆ ಅಂತಾನೆ ಇರ್ಲಿಕ್ಕಿಲ್ಲ. ಅದು ನಾವು MGR ಗಿಂತ ಇನ್ಯಾರು ಹೀರೋ? I tell you what she would have meant. You see, every girl has a, say, dream. Yeah, of course. That her dream boy should be like this. ಇಂಥವನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ. But you just watch all the men folk who came in her life. They were all self-centered. They were exploiters. They used her. They used her capacities. ಅದು ಕರೆಕ್ಟ್ ಅವರು ಹೇಳ್ತಾರೆ. ಆ ಆಂಗಲ್ ಇದೆ ಅಲ್ವಾ? ಹೌದು ಅನ್ಸುತ್ತೆ. Yes. That is why ಅವನು ಒಬ್ಬ ಬಂದಾಗ this might be my man ಅನ್ನುವಾಗ he proves that it is not there. Every hero becomes a zero. When she was speaking to ಸಿಮಿ ಗರೇವಾಲ್, she used to say that ಇವೆಲ್ಲ ಬರೀ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಕಥೆಗಳಲ್ಲಿ ಇರುತ್ತೆ ಹೊರತು ರಿಯಾಲಿಟಿನಲ್ಲಿ ಇರಲ್ಲ ಅಂತ ಹೇಳಿದಾಳೆ. ಬಹಳ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಮಾತು ಉತ್ತರ ಬಹಳ ಚೆನ್ನಾಗಿದೆ. ಹಾಗೆ ನೋಡಿದಾಗ ಮೇಡಮ್ ಹೇಳ್ದಂಗೆ ತನ್ನ ಕನಸಲ್ಲೇ ಒಬ್ಬ ತಾನು ರೂಪಿಸ್ಕೊಂಡ ಒಬ್ಬ ನಾಯಕ ಇರ್ತಾನಲ್ಲ, ತನಗೆ ಬೇಕಾಗಿರೋ ಎಲ್ಲ ಕ್ಯಾರೆಕ್ಟರ್ಸ್ನು ಉಳ್ಳಂತವನು. ಆ ನಾಯಕ ಕಡೆಗೆ ನಾನು ಸಿಗ್ಲೇ ಇಲ್ಲ. Everywhere a woman would like to have somebody to ಅವಳ ಪೋಷಿಸೋ ತರ ಅಲ್ಲ, ಪ್ರೊಟೆಕ್ಟ್ ಮಾಡೋ ತರ. that who will come to protect me ಅನ್ನೋವಾಗ she did not find anybody like that. Whoever came, they only came because they wanted something out of her. Yes. They wanted her to do this. So ಈಗ ನೋಡಿ ಆ ಪೊಸಿಷನ್ ಇದು. ಆಕೆ ಕೆಲವು ಸಾರಿ ಹೇಳೋದು ನನಗೊಂದು ನಾರ್ಮಲ್ ಲೈಫ್ ಬೇಕು. ಇದು ನಾವು ಕೆಲವು ಸಾರಿ ಏನೋ ಅನ್ಕೋ ಅಷ್ಟು ತತ್ತದು ಇಲ್ಲಪ್ಪ, ನಾನೊಬ್ಬ ಹೆಂಡತಿಯಾಗಿ ಸಂಸಾರ ಆಗಿ ನಾನು ನಾರ್ಮಲ್ ಲೈಫ್ ಬೇಕು ಅನ್ನುವ ಬಯಕೆ ಆಕೆಗೆ ಇದ್ದೇ ಇತ್ತು. ಆಮೇಲೆ ಹಾಗಾಗಿ ಒಂದು ನೋವು ಒಳಗೆ ಕಾಡುವಂತ ನೋವು ಕೂಡ ಇದ್ದಿರ್ಲಿಕ್ಕೆ ಸಾಧ್ಯ. ಅನಾಲಿಸಿಸ್ ಮಾಡುವಾಗ ಹೀಗೆ ನಮ್ಗೆ ಎಸ್, ನೀವು ಹೇಳಿದ ಹಾಗೆ ಅಂದ್ರೆ ಪ್ರತಿಯೊಬ್ಬ ಏನೇ ರಾಜಕೀಯ ನಾಯಕರ ಒಳಗಡೆ ಕೂಡ ಒಂದನ್ನು ಅಂದ್ರೆ ಆ ಎತ್ತರಕ್ಕೆ ಇರ್ಬೇಕು ಅನ್ನೋದೊಂದು ಬಯಕೆ, ಆದ್ರೆ ಎತ್ತರಕ್ಕೆ ಇರಿದ್ಮೇಲೆ ಮತ್ತೆ ನಾನು ನಾರ್ಮಲ್ ಆಗಿರ್ಬೇಕು ಅನ್ನೋ ಬಯಕೆ ಕೂಡ ಸಹಜವಾಗಿ ಕಾಡುತ್ತೆ ಅನ್ಸುತ್ತೆ. ಮನುಷ್ಯರಿಗೆ ಏನು ಸಿಗ್ಲಿಲ್ವೋ ಅದ್ರ ಬಗ್ಗೆ ಆತುರಿತಾ ಇರ್ತದ್ದು ಬಹಳ ಸಹಜವಾದಂತ. ಆರಂಭದಿಂದಲೂ ಆಕೆ ಲ್ಯಾಕ್ ಆಫ್ ಲವ್ ಅದಂತೂ ಬಹಳ ಸ್ಪಷ್ಟ ಕಾಣುತ್ತೆ. ತಾಯಿ ಲವ್ ಇದ್ಲೇ ಯಾಕಂದ್ರೆ 2ನೇ ವರ್ಷಕ್ಕೆ ತಂದೆ ಸತ್ತು ಹೋಗ್ತಾರೆ. ಅದಾದ ನಂತರ ತಾಯಿ ಬಿಕಾಸ್ ಆಫ್ ಅವರ್ ಬಿಸಿ ಶೆಡ್ಯೂಲ್ ಇಗ್ನೋರ್ ಮಾಡ್ದಂಗೆ ಆಗ್ತಾಳೆ. ವಿಸಿಟಿಂಗ್ ಮದರ್ ಆಗಿರ್ತಾಳೆ. ಇಲ್ಲ, ಇದು ಚಿಕ್ಕಮ್ಮ ಹತ್ರಕ್ಕೆ ಹೋಗ್ತಾಳೆ. ಆಮೇಲೆ ತಾತ ಮತ್ತು ಅಜ್ಜಿ ಇದು ಮಾಡ್ತಾರೆ ಇದ್ರಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಇವೆಲ್ಲ ಮುಗಿಸ್ಕೊಂಡು ಕಡೆಗೆ ಬರುವಂತದ್ದು. ಅದಕ್ಕೋಸ್ಕರ ಅನ್ಸುತ್ತೆ ಅಷ್ಟು ಏಜ್ ಡಿಫರೆನ್ಸ್ ಇದ್ರೂ ಕೂಡ MGR ಜೊತೆಯಲ್ಲಿ ಬಹಳ ಗಟ್ಟಿಯಾಗಿ ನಿಲ್ಲುವಂತ ಸಾಧ್ಯ ಆಯ್ತು ಅಂತ. ಸುಮಾರು 32 ವರ್ಷದ ವ್ಯತ್ಯಾಸ ಇದ್ರೂ ಕೂಡ ಆಕೆ ಯಾರೋ ಒಬ್ಬ ನನಗೆ ಒಬ್ಬ ಸ್ಟ್ರಾಂಗ್ ಆಗಿ ನಿಲ್ತಾನೆ ನನ್ನ ಪರವಾಗಿ ಅಂತ ಅನ್ಸಿದ್ರಿದ್ಲೇ ಬಹುಶಃ ನಿಂತ್ಕೊಂಡ್ಲು ಅಂತ. ಇವನ್ ಹರ್ ರಿಲೇಶನ್ಶಿಪ್ ವಿತ್ ಶೋಹನ್ ಬಾಬು, ಕೆಲವರು ಹೇಳೋದು ಇವನ್ ಶೋಡ್ ಎ ವೆಡ್ಡಿಂಗ್ ಆಲ್ಬಮ್ ಅಂತ. ಬುಕ್ ಇಲ್ಲ, ಕುಮುದಮ್ಮಲ್ಲಿ ಯಾಕೆ ಬರೀತಾಳೆ ಅಂತ. MGR ಈ ಇಶ್ಯೂ, MGR ಅಂತೀನಿ, ಕರುಣಾನಿಧಿ ಇಶ್ಯೂ ಎತ್ತಿದಾಗ ಕುಮುದಮ್ಮಲ್ಲಿ ಹೇಳ್ತಾಳೆ, ಬಹಳ ಓಪನ್ ಆಗಿ ಹೇಳ್ಬಿಡ್ತಾಳೆ, ಹೌದು ನಾ ಇಬ್ರು ಮದುವೆ ಆಗಿದ್ವಿ, ಗಂಡ ಹೆಂಡತಿ ತರ ಇದ್ವಿ ಅಂತ ಹೇಳ್ಬಿಡ್ತಾಳೆ. ಅದು ಬಹಳ ದೊಡ್ಡ ಫ್ಯೂರರ್ ಆಗುತ್ತೆ ಆಗ. ಆ ಸಂದರ್ಭದಲ್ಲಿ ಅಲ್ಲ ಶೋಭನ್ ಬಾಬು ಅಂಡ್ ಇದು ಕುಮುದಮ್ಮಲ್ಲಿ ತನ್ನ ಸ್ಟೋರಿನೇ ಬರ್ಕೊಂಡಾಗ ಅದನ್ನ ಹೇಳ್ಬಿಡ್ತಾಳ. ಬಹಳ ದೊಡ್ಡ ಇಶ್ಯೂ ಆಗಿತ್ತು ಆ ಸಂದರ್ಭದಲ್ಲಿ. ಆಮೇಲೆ there was also a rumor of her having a baby, a girl who was whisked away abroad and she was bred there. She didn't want to come and see her mother at all. You see, there also, I don't know whether I could say it. We went for a shooting and there we were told that she had brought her baby there. Shobhan Babu ನಮ್ಮ ಯಜಮಾನರು ಅವಾಗ ಅದೇ ಯಾವುದು ಮಹಾಭಾರತದ ಯುದ್ಧ ಅದು ಬರುವಂತ ಒಂದು ಇದರಲ್ಲಿ ಇವರು ಭೀಮನ ಮಗನ ವೇಷ ಇವ್ರದ್ದು. ಆವಾಗ ಕೃಷ್ಣನ್ ವೇಷಕ್ಕೆ ಶೋಭನ್ ಬಾಬು ಬಂದರು. ಅವ್ರ ಜೊತೆ ಜಯಲಲಿತಾ ಇಸ್ ದೇರ್ ವಿತ್ ಹರ್ ಬೇಬಿ ಅನ್ನೋ ಥರ ನಮಗೆ ಬಂತು. ಯು ಆಲ್ ಮೈಟ್ ಆಸ್ಕ್ ವೈ ಯು ಕುಡ್ ಹ್ಯಾವ್ ಗಾನ್ ಅಂಡ್ ಸೀನ್ ಹರ್, ನೋ, ಬಟ್ ಐ ಡಿಡ್ಂಟ್ ವಾಂಟ್ ಟು ಗೋ ದೇರ್ ಬಿಕಾಸ್ ಶಿ ಮೈಟ್ ನಾಟ್ ವಾಂಟ್ ಟು ಸೀ, ಅಲ್ವಾ?
ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಲಾಟ್ ನಿಮಗೆ. ಸುಮಾರು ಅನುಭವಗಳನ್ನ ನೀವು ಶೇರ್ ಮಾಡ್ಕೊಂಡ್ರಿ, ಒಂದು ಹೊಸ ಪರ್ಸ್ಪೆಕ್ಟಿವ್ ನಿಮ್ಮಿಂದ ನಮಗೆ ಸಿಕ್ತು ಜಯಲಲಿತಾ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್. Okay, sir. Thank you so much for having included me in your talk. And very nice to be amongst all of you. great on your own. And I have learnt a lot from you people. No, so many things that I didn't know. We too. How much you have told me. It's very nice. It was a very good experience. Thank you so much. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸ್ನೇಹಿತರೆ, ಈಗ ಚಿಕ್ಕದೊಂದು ಬ್ರೇಕ್ ನೋಡೋಣ. ಬ್ರೇಕ್ ನಂತರ ಅಗಲಿದ ಅಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಸಿ. ಸಿನಿಮಾ ರಂಗು ಸುದ್ದಿಯ ಗುಂಗು. ಯಾವ ಸಿನಿಮಾ, ಗಾಂಧಿನಗರದಲ್ಲಿ ಏನಾಗ್ತಾ ಇದೆ, ದಿನದ ಸಿನಿಮಾ ಸುದ್ದಿ ಆ ದಿನವೇ ನಿಮ್ಮ ಡ್ರಾಯಿಂಗ್ ರೂಮ್ಗೆ. ಎಲ್ಲವೂ ಲೈವ್, ಸುದ್ದಿಯ ತಂಗಳು ಇಲ್ಲಿಲ್ಲ. ಎಲ್ಲವೂ ಫ್ರೆಶ್ ಅಂಡ್ ನ್ಯೂ. ಸಿನಿಮಾ ಜಗತ್ತಿನ ರಂಗುರಂಗಿನ ಅನಾವರಣ ಪಿಕ್ಚರ್ ಪ್ಯಾಲೇಸ್, ಪ್ರತಿದಿನ ಸಂಜೆ 7:30ಕ್ಕೆ. ಸುದ್ದಿ ಕೇವಲ ಕಪ್ಪು ಬಿಳಲ್ಲ, ನಡುವೆ ಇವೆ ಹಲವಾರು ಬಣ್ಣಗಳು. ನಾನು ಕಾವೇರಿ ಪರವಾಗಿದ್ದೇನೆ ಅಂತ ಜನ ಓಟ್ ಹಾಕ್ತಾರ. ಯಾವನು ಇನ್ನೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪ್ರಶ್ನಿಸುವ ಹಕ್ಕಿಲ್ಲ. ಯಾರೋ ಇಬ್ಬರು ನಾಯಕರನ್ನ ನೀವು ಪಕ್ಷಕ್ಕೆ ತೆಗೆದುಕೊಂಡ ತಕ್ಷಣ ಇಡೀ ಸಮುದಾಯ ಬಂದ್ಬಿಡ್ತಾರ. ಅಷ್ಟೊತ್ತು ನಾಯಕರ. ಸುದ್ದಿ ಎಂದರೆ ಕೇವಲ ಸುದ್ದಿಯಲ್ಲ, ಅಲ್ಲಿವೆ ಹಲವು ರೂಪಕಗಳು. ನಮ್ಮೆಲ್ಲರ ಪ್ರಧಾನಿ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಂಗೆ ಕಾಣ್ತಾ ಇಲ್ಲ. KRS ಅನ್ನ ಕಟ್ಟೋದಕ್ಕೆ ಮಹಾರಾಜರು ತಮ್ಮ ಸ್ವಂತ ಬಂಗಾರವನ್ನ ತೆಗೆದುಕೊಂಡು ಹೋಗಿ ಯಾರೋ ಮಾರ್ವಾಡಿ ಹತ್ರ ಹಣ ತಂದು ಬಿಟ್ಟು ಕಟ್ಟಿದ್ರು. ಸುದ್ದಿ ಎಂದರೆ ಕೇವಲ ಅಕ್ಷರಗಳಲ್ಲ, ಅಕ್ಷರದ ಒಡಲೊಳಗಿನ ಹತ್ತಾರು ರೂಪಕಗಳು. ರೈತರ ಬದುಕು ಹಾಗೆ ಕಂಡ್ರಿ, ಒಂದು ತರ ದುರಂತಮಯ ಬದುಕೆ. ಈಗೇನು ಈರುಳ್ಳಿ ಬೆಲೆ ಕುಸಿದು ₹1 ₹5 ಈರುಳ್ಳಿ ಮಾರಾಟ ಮಾಡಿ ಅವ್ರು ಹ್ಯಾಂಗ್ರಿ ಬದುಕ್ತಾರೆ? 9 ಗಂಟೆ ಎಂದರೆ ಅದು ಪ್ರೈಮ್ ಟೈಮ್ ಸಮಯ. ಪ್ರೈಮ್ ಟೈಮ್ ಎಂದರೆ ಶಶಿಧರ್ ಭಟ್ ಸಮಯ. ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ನಮ್ಮ ಬೆಂಗಳೂರು ದಕ್ಷಿಣ ಭಾರತದ ಸೇಫ್ ಸ್ವರ್ಗ. ವಿಶ್ವದಲ್ಲೇ ಹೆಸರಾದ ಐಟಿ ಬಿಟಿ ಕ್ಯಾಪಿಟಲ್. ದೈತ್ಯಾಕಾರವಾಗಿ ಬೆಳೆದಿರೋ ಭಾರತದ ಸಿಲಿಕಾನ್ ವ್ಯಾಲಿ. ಮೈತುಂಬ ಉದ್ಯಾನವನಗಳನ್ನ ತುಂಬಿಕೊಂಡಿರೋ ಗಾರ್ಡನ್ ಸಿಟಿ. ಕಾಸ್ಮೋ ನಗರಿಯ ಕಿರೀಟದಲ್ಲಿದೆ ವೈವಿಧ್ಯತೆಗಳ ಗರಿ. ಇಲ್ಲಿನ ಆಚಾರ, ಆಹಾರ, ಸಂಸ್ಕೃತಿ, ಸಂಪ್ರದಾಯ, ರೀತಿ ನೀತಿಗಳು ಅನನ್ಯ. ಬೆಂಗಳೂರಿನ ಬ್ರ್ಯಾಂಡ್ ಉಳಿಸೋ ಕಡೆಗೆ ನಮ್ಮ ಗಮನ. ಕಲರ್ಫುಲ್ ರಾಜಧಾನಿಯನ್ನ ನಿಮ್ಮ ಮುಂದೆ ತೆರೆದಿರುತ್ತೆ ಸುದ್ದಿ ಟಿವಿ. ಕಾಸ್ಮೋ ಬೆಂಗಳೂರು ವೀಕ್ಷಿಸಿ ಪ್ರತಿದಿನ ರಾತ್ರಿ 10 ಗಂಟೆಗೆ. ಅಗಲಿದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ರವಿಕೃಷ್ಣ ರೆಡ್ಡಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮತ್ತು ಸ್ವಾಗತ ರವಿಕೃಷ್ಣ ಸರ್. ರವಿಕೃಷ್ಣ ರೆಡ್ಡಿ ಅವರೇ, ನಾವು ಮಾತಾಡ್ತಾ ಇದ್ವಿ ಅಮ್ಮ, ತಮಿಳುನಾಡಿನ ಅಮ್ಮ ಜಯಲಲಿತಾ ಅವ್ರ ಬಗ್ಗೆ. ನಿನ್ನೆ ಅಗಲಿದ್ದಾರೆ, ಇವತ್ತು ಸಂಜೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ನಿಮ್ಮ ಮೊದಲ ನುಡಿಗಳು ಏನು ಜಯಲಲಿತಾ ಅವ್ರ ಬಗ್ಗೆ? ಇತ್ತೀಚಿನ ವರ್ಷಗಳಲ್ಲಿ ಭಾರತ ಕಂಡಂತಹ ಬಹಳ ನಾನಾ ಥರಗಳಲ್ಲಿ ವರ್ಣರಂಜಿತವಾದ, ಕಾಂಟ್ರವರ್ಷಿಯಲ್ ಆದಂತಹ, ಆಮೇಲೆ ಅಷ್ಟೇ ಪ್ರಭಾವಶಾಲಿಯಾದಂತಹ ರಾಜಕಾರಣಿ ಜಯಲಲಿತಾ ಅವರು. ಅವರ ಜೀವನವೇ ಒಂದು ರೀತಿಯಲ್ಲಿ ಬಹುಶಃ ಯಾವುದೇ ಸಿನಿಮಾಗಳಲ್ಲೂ ಸಹ ಇಷ್ಟು ದಾರುಣತೆ ಆಗಲಿ, ಗೆಲುವಾಗಲಿ,
ಸೋಲು ಸವಾಲು ನೋವುಗಳಾಗಲಿರೋದನ್ನ ನಾವು ನೋಡೋದು ಬಹಳ ಕಡಿಮೆ. ಬಹುಶಃ ನನಗನ್ಸೋ ಹಾಗೆ ಜಯಲಲಿತಾ ತಮ್ಮ ಯಾವುದೇ ಸಿನಿಮಾದಲ್ಲೂ ಸ್ಟ್ರಾಂಗ್ ಏನು ನಾಯಕಿ ಪ್ರಧಾನ ಪಾತ್ರದಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ ನನಗೆ. ಯಾಕಂದ್ರೆ ಅವತ್ತು ಅವ್ರು ನಟಿಸ್ತಿದ್ದಂತಹ ಸಿನಿಮಾಗಳಲ್ಲಿ ಬಹುತೇಕ ಹೀರೋ ವರ್ಷಿಪ್ ಇದ್ದಂತಹದ್ದು, ನಾಯಕರ ವೈಭವೀಕರಣ ಮಾಡ್ತಿದ್ರಲ್ಲಿ ಒಂದು ನಾಯಕಿ ಬೇಕಾಗಿತ್ತು ಅನ್ನೋ ಕಾರಣಕ್ಕಾಗಿದ್ದಂತಹ ನಟನೆಗಳು. ಅವರು ಮನೋಜ್ಞ ಅಭಿನೇತ್ರಿ, ಇಂತಹ ಒಂದು ಸಿನಿಮಾಗ ಅವರು ರಾಷ್ಟ್ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು ಅಂತ ನಾವು ಎಲ್ಲೂ ಕೇಳದಂಗಿಲ್ಲ. ಆದ್ರೆ ಬಹಳ ಜನಪ್ರಿಯ ನಾಯಕಿ ಆಗಿದ್ರು ಅವರು. ಆದ್ರೆ ಅವರ ಜೀವನ ಬಹುಶಃ ಅನೇಕ ಸಿನಿಮಾಗಳು ಸಹ ಕಟ್ಟಿಕೊಡ್ಲಾದಂತಹ ಹಲವಾರು ತಿರುವುಗಳಿರುವಂತಹ ಜೀವನ. ರಾಜಕಾರಣಕ್ಕೆ ಎಂಟ್ರಿ ಆಗಬಾರ್ದಿದ್ದಂಥವ್ರು ಎಂಟರ್ ಆಗ್ತಾರೆ, MGR ಜೊತೆಗೆ ನಿಲ್ತಾರೆ, ಕೊನೆಗೆ ಅವ್ರಿಗೆ ಅವಮಾನ ಆಗುತ್ತೆ. ಅಸೆಂಬ್ಲಿ ಒಳಗಡೆ ಒಂದು ರೀತಿನಲ್ಲಿ ದ್ರೌಪದಿಯ ಮಹಾಭಾರತದ ಒಂದು ಉಪಮೆ ತಗೊಳ್ಳೋದಾದ್ರೆ ದ್ರೌಪದಿಯ ಸೆರಗಿಗೆ ಕೈ ಹಾಕಿದ ದುಶ್ಯಾಸನನ ತರಕ್ಕೆ 10 ದುಶ್ಯಾಸನರು DMK ಪಕ್ಷದವರು ಅವರ ಮಾನಭಂಗಕ್ಕೆ ಅಸೆಂಬ್ಲಿನಲ್ಲೇ ಮುಂದಾಗ್ತಾರೆ. ಅದನ್ನ ಮೆಟ್ಟಿ ನಿಂತು 4 ಸಲ 5 ಸಲ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಮೇಲೆ ಇತ್ತೀಚಿನ ಕಳೆದ 20-25 ವರ್ಷಗಳ ತಮಿಳುನಾಡಿನ ಇತಿಹಾಸದಲ್ಲಿ ನೋಡೋದಾದ್ರೆ 2ನೇ ಸಲಕ್ಕೆ ಪುನರಾಯ್ಕೆ ಆಗಿರುವಂತ ಯಾವ ನಾಯಕರೂ ಇಲ್ಲ. ಈಗ ಕರುಣಾನಿಧಿ 2 ದೊಡ್ಡ ರಾಜಕೀಯ ವಿರೋಧಿಗಳನ್ನ ಎದುರಿಸ್ತಾನೆ ಜೀವನ ರಾಜಕೀಯ ಮಾಡ್ತಾ ಬಂದಂತವ್ರು, ಒಂದು MGR, ಇನ್ನೊಂದು ಜಯಲಲಿತಾ. ಆದ್ರೆ ಜಯಲಲಿತಾ ಒಬ್ಬರೇ ಹಾಗೆ ನೋಡಿದ್ರೆ, ಅಂತಹ ಕರುಣಾನಿಧಿಯವರಿಗೂ ಸಹ 2ನೇ ಸಲಕ್ಕಾಗದೇ ಇರುವಂತದ್ದನ್ನ ಜಯಲಲಿತಾ ಇತ್ತೀಚೆಗೆ ಸಾಧನೆ ಮಾಡಿದ್ರು. ಅದ್ರ ಹಿಂದೆ ಜಯಲಲಿತಾ ಬಹಳ ದೊಡ್ಡ ಡೆಮೊಕ್ರೆಟಿಕ್ ಲೀಡರ್ ಏನೂ ಅಲ್ಲ, ಡೆಮೋಕ್ರಸಿಯ ಇದರಲ್ಲಿ ಅರ್ಥದಲ್ಲಿ. ಮತ್ತೆ ಸೋಷಿಯಲಿಸಂ ಬಗ್ಗೆ ಬಹಳ ತಿಳ್ಕೊಂಡಿದ್ರು ಅನ್ನೋ ಅಥವಾ ಅದ್ರ ಬಗ್ಗೆ ಆಳವಾದ ಜ್ಞಾನ ಇತ್ತು ಅಥವಾ ಒಂದು ಅಭಿಪ್ರಾಯ ಇತ್ತು ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಒಂಥರ ಅನ್ಡೆಮೊಕ್ರಾಟಿಕ್ ಆಗಿ ಸೋಷಿಯಲಿಸಂನ ಸಿದ್ಧಾಂತಗಳ ವಿರುದ್ಧವಾಗಿನೇ ಅವ್ರ ನಡವಳಿಕೆ ಇದ್ದಿದ್ದು. ಆದ್ರೆ ಅವ್ರು ಡೆಮೊಕ್ರೆಟಿಕ್ ಆಗಿ ಎಲೆಕ್ಟ್ ಆಗ್ತಾರೆ. ಮತ್ತೆ ಸೋಷಿಯಲಿಸಂ ತರಬೇಕಾ ಅಂದ್ಕೊಳ್ಳುವಂತಹ ಕೆಲವೊಂದು ಜನಕಲ್ಯಾಣ ಯೋಜನೆಗಳನ್ನ ಬಹಳ ದೊಡ್ಡದಾಗಿ ತರ್ತಾರೆ. ಆಕ್ಚುಲಿ ನನಗೆ ಬೆಳಗ್ಗೆಯಿಂದ ಅನ್ನಿಸ್ತಾ ಇದ್ದಿದ್ದು ಒಂದು ವಿಚಾರ ಏನು ಅಂದ್ರೆ, ಕರ್ನಾಟಕದಲ್ಲಿ ಕಳೆದ 20 ವರ್ಷಗಳಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಒಂದು ಆಂಟಿ ತಮಿಳ್ ಸೆಂಟಿಮೆಂಟ್ ಕಮ್ಮಿ ಆಗ್ಬಿಡ್ತು. ನನ್ನ ಅನುಭವಕ್ಕೆ ಬಂದ ಹಾಗೆ 90-91 ಇಸ್ವಿನಲ್ಲಿ ಇಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಅವಾಗ ಕಾವೇರಿ ಗಲಾಟೆ ಇದು ಬಹಳ ದೊಡ್ಡ ಆಂಟಿ ತಮಿಳ್ ಸೆಂಟಿಮೆಂಟ್ಸ್ ಇತ್ತು. ಅದು ಬರ್ತಾ ಬರ್ತಾ ಕಮ್ಮಿ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ತಮಿಳುನಾಡಲ್ಲಿ MGR, ತದನಂತರ ಕರುಣಾನಿಧಿ, ಮತ್ತೆ ತದನಂತರದಲ್ಲಿ ಬಂದಂತಹ ಜಯಲಲಿತಾ ಅವರು ಪದೇ ಪದೇ ತಂದಂತಹ ಕೆಲವು ಜನಕಲ್ಯಾಣ ಯೋಜನೆಗಳು, ವಿಶೇಷವಾಗಿ ಅನ್ನಭಾಗ್ಯ ಯೋಜನೆಗಳು. ತಮಿಳುನಾಡಿಗೆ ನಾನು ಸಹ ಗಡಿಭಾಗದಿಂದ ಬಂದವನು. ನನ್ನ ತಾಯಿ ತಮಿಳುನಾಡಿನ ಒಂದು ತಾಲೂಕಿಗೆ ಸೇರಿದಂಥವರು. ನಮ್ಮ ಕರ್ನಾಟಕದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥ ತಮಿಳುನಾಡಿನ ಹಳ್ಳಿಯವರು. ನಾನೇ ಕಂಡುಕೊಂಡ ಹಾಗೆ ನಾವು ಚಿಕ್ಕಂದಿನಿಂದ ನಮ್ಮ ಗಡಿಭಾಗ, ವಿಶೇಷವಾಗಿ ಬೆಂಗಳೂರಿಗೂ ಪ್ರತಿ ದಿವಸ ಸಾವಿರಾರು ಜನ AITC ಅಂತ ಇದ್ರು, ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ, AITC ಬಸ್ಸುಗಳು ಅಂತ. ಪ್ರತಿ ದಿವಸ ಸಾವಿರಾರು ಜನ ತಮಿಳುನಾಡಿನ ಧರ್ಮಪುರಿ, ಈರೋಡು, ಕೃಷ್ಣಗಿರಿ, ವೇಲೂರು ಈ ಕಡೆಯಿಂದ ಕೂಲಿ ಕಾರ್ಮಿಕರು ಬರ್ತಾ ಇದ್ರು. ಕಳೆದ 20 ವರ್ಷಗಳಲ್ಲಿ ನಿಂತೋಗೋದಕ್ಕೆ ಕಾರಣ ಏನು ಅಂದ್ರೆ, ತಮಿಳುನಾಡಲ್ಲಿ ತಂದಂತ ಅನ್ನಭಾಗ್ಯ. ಅವರು ಒಂದು ದಿವಸದ ಊಟಕ್ಕೆ ಸವಾಲಾಗಿತ್ತು ಅವರಿಗೆ. ತಮಿಳುನಾಡಿನಲ್ಲಿದ್ದಂತಹ ಈ 4-5 ಜಿಲ್ಲೆಗಳ ಜನರಿಗೆ ಬಹಳ ಬರಗಾಲ, ಬೆಂಗಾಡು ರಾಜ್ಯ ಜಿಲ್ಲೆಗಳು, ಧರ್ಮಪುರಿ, ಕೃಷ್ಣಗಿರಿ, ಈರೋಡು, ಕೊಯಂಬತ್ತೂರು ಈ ಕಡೆ ಕೆಲವೊಂದು ಭಾಗಗಳು. ಹಾಗಾಗಿ ಅಲ್ಲಿ ತಂದಂತ ಈ ಜನಕಲ್ಯಾಣ ಯೋಜನೆಗಳು, ಉಚಿತ ಅಕ್ಕಿ, ಮತ್ತೆ ಕೆಲವೊಂದು ಇದೇನು ವಿಶೇಷವಾಗಿ ಕೊಡುವ ಪಡಿತರದ ಮೂಲಕ ಕೊಡುವಂತಹ ಸೌಲಭ್ಯಗಳು ತಮಿಳುನಾಡಿನಿಂದ ಬೆಂಗಳೂರಿಗೆ ಬರುವಂತಹ ಕೂಲಿ ಕಾರ್ಮಿಕರ ವಲಸೆಯನ್ನ ತಡೆಯುತ್ತೆ. ಹಾಗೇನೆ ಜೊತೆಗೆ ತಮಿಳುನಾಡಲ್ಲಿ ಚುನಾವಣಾ ಸಮಯದಲ್ಲಿ ತದನಂತರದಲ್ಲಿ ಕೊಡುವಂತಹ ಕೆಲವೊಂದು ಯೋಜನೆಗಳ ಕಾರಣಕ್ಕಾಗಿ ಬೆನಿಫಿಟ್ಸ್ ಕಾರಣಕ್ಕಾಗಿ ಬೆಂಗಳೂರಿನಿಂದ ಅನೇಕ ತಮಿಳರು ತಮಿಳುನಾಡಿಗೆ ಪುನರ್ ವಾಪಸ್ ಹೋಗ್ಬಿಡ್ತಾರೆ, ವಾಪಸ್ಸಿ ಆಗ್ಬಿಡ್ತಾರೆ ಆ ಥರಕ್ಕೆ ಹೇಳೋದಾದ್ರೆ. ಹಾಗಾಗಿ ಅನೇಕ ಜನಪರ ಯೋಜನೆಗಳು. ಆಮೇಲೆ ತಮಿಳುನಾಡಿನಲ್ಲಿ ವಿಶೇಷವಾಗಿ ಮೆಡ್ರಾಸ್ ಸುತ್ತಮುತ್ತ, ಚೆನ್ನೈ ಸುತ್ತಮುತ್ತ ಬಹಳ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬರುತ್ತೆ. ನೋಕಿಯಾ ಇರಬಹುದು, ಫೋರ್ಡ್ ಇರಬಹುದು, ಹ್ಯುಂಡೈ ಇರಬಹುದು, ಕಾರ್ಗಳ ಕಂಪನಿ. ಅಲ್ಲಿಂದ ಬಂದಂತಹ ಸಂಪತ್ತನ್ನ ತಮಿಳುನಾಡಿನಲ್ಲಿ ಇಡೀ ತಮಿಳುನಾಡಿಗೆ ಒಂದು ಜನಕಲ್ಯಾಣ ಯೋಜನೆಗಳ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸವನ್ನು ತಮಿಳುನಾಡಿನ ಮುಖ್ಯಮಂತ್ರಿಗಳು, ಸರ್ಕಾರಗಳು ಮಾಡ್ತಾರೆ. ಅದರಲ್ಲಿ ಜಯಲಲಿತಾ ಅಂತೂ ಒಂದು ರೀತಿಯಲ್ಲಿ ಚುನಾವಣೆಯಲ್ಲಿ ಹಣ ಕೊಟ್ಟು ಕೊಂಡುಕೊಳ್ಳೋದಕ್ಕಿಂತ ಯೋಜನೆಗಳ ಮೂಲಕ ನಾವು ಮೊದಲೇ ಚುನಾವಣೆಯಲ್ಲೇ ಯೋಜನೆಗಳನ್ನ ಘೋಷಣೆ ಮಾಡ್ಬಿಡ್ಬೋದು. ನಿಮಗೆ ಬಂದ್ರೆ ಒಂದು ಫ್ಯಾನ್ ಕೊಡ್ತೀವಿ, ಟಿವಿ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ. ಹಾಗಾಗಿ ಈ ಚುನಾವಣೆಯ ಹಿಂದಿನ ದಿವಸ ಒಡ್ಡಬೇಕಾದಂತಹ ಆಮಿಷಗಳ ಕಮ್ಮಿ ಇರೋದಿಲ್ಲ, ಅಗತ್ಯಗಳಿರಲ್ಲ. ಆ ತರಕ್ಕೆ ಬಹಳ ದೊಡ್ಡ ಬೇರೆ ಬೇರೆ ರೀತಿಯಲ್ಲಿ ಆಯ್ತು. ಬಹಳ ಕರುಣಾ ಅಮ್ಮ ತಮಿಳುನಾಡಿನಲ್ಲಿ ಜಯಲಲಿತಾ ಅವರು ಅನೇಕ ತರಹದ ವೈರುಧ್ಯಗಳ ನಡುವೆ ಜೀವನ ಸಾಗಿಸಿದ್ದು ಅಷ್ಟೇ ಅಲ್ಲ, ಆಡಳಿತವನ್ನು ಸಹ ನಡೆಸಿದವರು. ಬಹಳ ಬಲಿಷ್ಠ ಮನಸ್ಸಿನ ಅವ್ರು ಹೇಳ್ಬಹುದು. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ಬೋದು ಅವ್ರಿಗೊಂದು ರೀತಿಯ ಸೇಡಿನ ಮನೋಭಾವ ಇತ್ತು ಬೇರೆ ಬೇರೆ ತರದಲ್ಲಿ. ಮತ್ತೆ ಅವರೊಂದು ಅಭದ್ರತೆಯಿಂದನೂ ನರಳುತ್ತಿರಬಹುದೇನೋ ಅಂತ. ಬಟ್ ನನಗನ್ಸೋ ಹಾಗೆ ಅವರಷ್ಟು ಸೋಲುಗಳನ್ನ, ಸವಾಲುಗಳನ್ನ ಮೆಟ್ಟಿ ನಿಂತು ನಮ್ಮ ಇಡೀ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಇಂದಿರಾ ಗಾಂಧಿ ಅವರಿಗೆ ಒಂದೇ ಸವಾಲು ಹಾಗೆ ನೋಡಿದ್ರೆ ಬಂದಿದ್ದು ಎಮರ್ಜೆನ್ಸಿ. ಆ ನಂತರದಲ್ಲಿ ಅಥವಾ ಅಪೂರ್ವದಲ್ಲೂ ಆ ತರಕ್ಕಿಲ್ಲ. ಆದ್ರೆ ಸವಾಲುಗಳ ಮೇಲೆ ಎದುರಿಸ್ತಾ
ತಮಿಳುನಾಡಿನಲ್ಲಿ ಅಲ್ಲಿ ದ್ರಾವಿಡ ಚಳುವಳಿಯ ಮೂವ್ಮೆಂಟ್ ಇಂದ ಬಂದಂತಹ ಒಂದು ಪಕ್ಷದಲ್ಲಿ ಅದಕ್ಕೆ ಸಂಬಂಧವೇ ಪಡದೇ ಇರುವಂತಹ ಸಮುದಾಯದಿಂದ ಬಂದಂತಹ ಒಬ್ಬ ಹೆಣ್ಣು ಮಗಳು ನಡೆದು ತೋರಿಸಿದಂತಹ ದಾರಿ ಇವು ನಾವು ಕೆಲವೊಂದು ನಾವು ಒಪ್ಪಬಹುದು, ಕೆಲವೊಂದನ್ನು ಒಪ್ಪಲೇಬಾರದು. ಭ್ರಷ್ಟಾಚಾರದ ವಿಚಾರವಾಗಿ ನಾನು ನಿನ್ನೆ ತಾನೇ ನೋಡ್ತಾ ಇದ್ದೆ, ರಾಜ ವಿರುದ್ಧವಾಗಿ ಜಯಲಲಿತಾ ಅವರು ಮಾತಾಡ್ತಾರೆ. ಆದ್ರೆ ಒಂದು ಸಂದರ್ಭದಲ್ಲಿ ಇಡೀ ದೇಶ, ಇತ್ತೀಚೆಗೆ ನಾವು ಜನಾರ್ದನ್ ರೆಡ್ಡಿ ಮದುವೆ ವಿಚಾರವಾಗಿ ನೋಡಿ ಗಾಬರಿ ಬಿದ್ವಿ. ಆದ್ರೆ 96ರ ಸಂದರ್ಭದಲ್ಲಿ ಇಡೀ ದೇಶವೇ ಗಾಬರಿ ಬಿದ್ದಂತಹ 100 ಕೋಟಿ ರೂಗಳು, ಆವತ್ತಿನ 100 ಕೋಟಿ ಇವತ್ತು 1,000 ಕೋಟಿಗಿಂತ ಕಮ್ಮಿ ಇಲ್ಲ, 100 ಕೋಟಿ ರೂಗಳ ಮದುವೆ ಅದು. ಅಂತಹ ಒಂದು ರೀತಿಯ ಅದನ್ನ ನಾವು ತಿಕ್ಕಲ್ತನ ಅನ್ನಬಹುದು ಅಥವಾ ಬೇರೆ ಬೇರೆ ಮಾನಸಿಕ ಸ್ಥಿತಿಗಳು ಅನ್ನಬಹುದೋ ಗೊತ್ತಿಲ್ಲ. ನಾವೆಲ್ಲವನ್ನು ಮೆಟ್ಟಿ ನಿಂತು ಕೊನೆಗೆ ಆಭರಣಗಳನ್ನೇ ಧರಿಸದೆ ಒಂದು ರೀತಿಯಲ್ಲಿ ನಿರಾಭರಣವಾಗಿ ಇದು ಕಾಣಿಸ್ಕೊಂಡಂತವರು ಜಯಲಲಿತಾ. ಹಾಗಾಗಿ ಜಯಲಲಿತಾ ಅವ್ರಿಗೆ ಇಂಥದಕ್ಕೆ ಅಂತ ಫಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಆದರೆ ಅವರ ರಾಜಕೀಯ ನಡೆಗಳ ಬಗ್ಗೆ ನನಗೆ ಹಲವಾರು ಅಸಮಾಧಾನಗಳಿದೆ. ಒಂದು ಪ್ರಜಾಪ್ರಭುತ್ವವಾದಿ ಆಗಿರ್ಲಿಲ್ಲ ಅಥವಾ ಅದರ ಅಗತ್ಯ ಇತ್ತು, ಸೊಸೈಟಿನ ನಾವು ಬ್ಲೇಮ್ ಮಾಡಬಹುದು. ಆದ್ರೆ ಒಬ್ಬ ನಾಯಕಿಯಾಗಿ, ಒಬ್ಬ ಕಲಾವಿದೆಯಾಗಿ, ಮತ್ತೆ ಆ ಹಠಮಾರಿತನ, ಗ್ರಿಟ್, ಕರೇಜು, ಸಾಧನೆ ಮಾಡಿ ತೋರಿಸುವಂತಹ ಒಂದು ಛಲ, ಸ್ವಾಭಿಮಾನ, ಇವೆಲ್ಲವೂ ಸಹ ಜಯಲಲಿತಾ ಆದರ್ಶ. ಅವರ ಆದರ್ಶಗಳು ಅಲ್ಲದೇ ಇರೋದನ್ನ ನಾವು ಗಮನಿಸ್ತಾ ಅವರ ಆದರ್ಶಗಳಾಗಿ ಯಾವ್ದನ್ನು ತಗೋಬೇಕು ಅನ್ನೋದ್ರ ಬಗ್ಗೆನೂ ನಾವು ನೋಡಬೇಕಾಗುತ್ತೆ. ಇದು ಬಹಳ ವಿಶಿಷ್ಟ ವ್ಯಕ್ತಿತ್ವ, ಸಾರ್ವಜನಿಕ ವ್ಯಕ್ತಿ. ನೀವು ಹೇಳಿದಾಗ ವೈರುಧ್ಯ ಅನ್ನೋದು ಒಂದು ಪದ ತುಂಬಾ ಕರೆಕ್ಟ್ ಆಗಿದೆ ಅನ್ಸುತ್ತೆ ನಿಮಗೆ. ನಾನು ಶೈಲೇಶ್ ಚಂದ್ರ ಸರ್ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಈಗ ನಾವು ಜಯಲಲಿತಾ ಅಂದ ತಕ್ಷಣ ಈಗ ಒಂದಷ್ಟು ನಮಗೆ ನೆನಪು ಬರ್ತಾ ಇದೆ, ಈ ಎಲ್ಲ ವಿಚಾರಗಳು ನೆನಪು ಬರ್ತವೆ. ಅದರಲ್ಲಿ ರಾಜಕೀಯ ವ್ಯಕ್ತಿಯಾಗಿ ಜಯಲಲಿತಾ ಅಂದಾಗ ನಮ್ಗೆ ಯೋಜನೆಗಳು ನೆನಪು ಬರ್ತವೆ, ಜನಪ್ರಿಯ ಯೋಜನೆಗಳು ಏನೇ ಅನ್ಕೊಳ್ಳಿ. ಆದ್ರೆ ನಾವು ಸುಮಾರು 2016 ಈಗ ನಾವು ಕೂತ್ಕೊಂಡಿರೋ ಸಮಯ ಬಿಟ್ಟು ಒಂದು ಸುಮಾರು ಸುಮ್ಮನೆ ಒಂದು 26 ವರ್ಷ ಮುಂದೆ ಹೋಗೋಣ, 20 ವರ್ಷ 2036ರಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಜಯಲಲಿತಾನ ನಾವು ಏನಂತ ನಾವು ನೆನ್ಪಿಟ್ಕೊಳ್ಬಹುದು ಅಂತ. ಅಂದ್ರೆ ಇವೆಲ್ಲವೂ ಅಂದ್ರೆ ಈ ಯೋಜನೆಗಳು ಹೊರತಾಗಿ ಕೂಡ ಜಯಲಲಿತಾ ಒಂದು ಸಾಲಿಡ್ ಆದ ಒಂದು ಅರ್ಥಪೂರ್ಣವಾದ ಕಾಂಟ್ರಿಬ್ಯೂಷನ್ ನ ತಮಿಳುನಾಡಿಗೆ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ. ಕಲಾವಿದೆ, ಓಕೆ, ಒಳ್ಳೆದ ಮನಸ್ಸಿನಿಂದ ಆ ರಂಗಕ್ಕೆ ಇಳಿದ್ರು ಅಂತ ಹೇಳ್ತಾರೆ. ಅದೇನಾದ್ರೂ ಆಕೆ ಪರ್ಫಾರ್ಮೆನ್ಸ್ ವಂಡರ್ಫುಲ್. ಆಮೇಲೆ ಆ ಚಿತ್ರರಂಗದಲ್ಲೂ ಕೂಡ ನಮ್ಮ ಸ್ನೇಹಿತರು ಹೇಳಬೇಕು, ಚಿತ್ರರಂಗದಲ್ಲೂ ಕೂಡ ತುಂಬಾ ಸಂಭಾವಿತರಾಗಿ ಅವ್ರು ಬಾಳಬೇಕು. ನ್ಯೂಸ್ ಸ್ಟಾಕು ಅವ್ರ ಬಗ್ಗೆ ಬೇರೆ ಕಲಾವಿದರ ಬಗ್ಗೆ ಬಂದಷ್ಟು ಬರಲಿಲ್ಲ. ಅದು ಒಂದು. ಮೂರನೇದಾಗಿ ಯೋಜನೆಗಳ ಬಗ್ಗೆ ಹೇಳಿದ್ರೆ, ಅದೇ ಸರ್, ನಾವು ಒಂದು ಸುಮಾರು 20 ವರ್ಷ ದಾಟ್ ಹೋದ್ರೆ ಒಂದು ಏನು ಹೇಗೆ ಕಾಣುತ್ತೆ ಈ ಅವಧಿ, ಜಯಲಲಿತಾ ಅವರ ಆಡಳಿತ ಅವಧಿ ಹೇಗೆ ಕಾಣಬಹುದು ಅನ್ಸುತ್ತೆ ನಿಮಗೆ? ಅವರು ಬಹಳ ಧಾರಾಳವಾಗಿ ಅದಕ್ಕೆ ಹಣ ಖರ್ಚು ಮಾಡಿದ್ರು, ಅದರಲ್ಲೇನು ಅನುಮಾನ ಇಲ್ಲ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳಿಗಿಂತಲೂ ಹೆಚ್ಚಾಗಿ ಖರ್ಚು ಮಾಡಿದ್ರು. ಒಂದು ಮಿಸ್ಟರ್ ಅಕ್ಕಿ ಅವರೇ, ನಾನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ತಮಿಳುನಾಡಿನಲ್ಲಿ ಅಸಮಾನತೆ ತುಂಬ ಜಾಸ್ತಿ. ಶ್ರೀಮಂತರು ತುಂಬ ಶ್ರೀಮಂತರಾಗಿರ್ತಾರೆ, ಬಡವರು ತುಂಬ ಬಡತನ ಇರುತ್ತೆ. ಕರ್ನಾಟಕದಲ್ಲಿ ಹಾಗಲ್ಲ. ಕರ್ನಾಟಕದಲ್ಲಿ ಮಧ್ಯಮ ವರ್ಗದವರೇ ತುಂಬಾ ಪ್ರಿಡಾಮಿನೆಂಟ್. ಆದ್ರಿಂದ ಅಲ್ಲಿಗಿಲ್ಲಿಗೆ ಹೋಲಿಸೋಕ್ಕಾಗಲ್ಲ. ಹೋಲಿಸೋದು ಆಗ ಯಾರು ಕೇಳ್ತಾನೂ ಇಲ್ಲ, ಹೋಲಿಸಿ ಅಂತ ಅಂದ್ಬಿಟ್ಟು. ಅದೆಲ್ಲ ಪ್ರಶ್ನೆ. ಈ ಅಸಮಾನತೆ ಇರೋದ್ರಿಂದ ಅಲ್ಲಿನ ಉಳ್ಳ ವರ್ಗದವರು ತಮಗೆ ಕೆಲಸ ಮಾಡ್ತಾ ಇರೋರ್ಗಾಗ್ಲಿ ಕೆಲಸ ಮಾಡದೇ ಇರೋರ್ಗಾಗ್ಲಿ ಅವರು ತಮ್ಮ ವಿರುದ್ಧ ತಿರುಗು ಬೀಳದೆ ಇರೋ ಹಾಗೆ ನೋಡ್ಕೋತಾ ಇದ್ರು. ಮೊದಲಿಯಾಳಿ ಅಂತ ಅಂದ್ಬಿಟ್ರೆ ಮುಗೀತು, ಅವರು ದೇವರಿದ್ದಾಗೇನೆ. ಮೊದಲಿಯಾರಂದ್ರೆ ಮೊದಲಾಳಿ ಅಂತ ಅಂದ್ಬಿಟ್ರೆ ದೇವರಿದ್ದಾಗೆ, ಒಡೆಯ, ಯಜಮಾನ ಅಂತ ಹೇಳ್ತೀವಲ್ಲ ನಾವು, ಹಾಗೆ ದೇವರಿದ್ದ ಹಾಗೆ. ಯಾಕೆಂದ್ರೆ ಅವರ ಎಲ್ಲ ಬೇಸಿಕ್ ಅಗತ್ಯಗಳನ್ನ ಪೂರೈಸ್ತಾ ಇದ್ರು. ಖಾಸಗಿ ವಲಯದವರಾದ್ರಾಗಿರ್ಬೋದು, ಸರ್ಕಾರ ನಡೆಸ್ತಾ ಇರೋರು. ಆದ್ರಿಂದ ಏನಾಗುತ್ತೆ, ಪ್ರತಿರೋಧಕ್ಕೆ ಹೆಚ್ಚು ಅವಕಾಶವೇ ಇರೋದಿಲ್ಲ. ಈಗಲೂ ಇವಾಗ ನಾವು ಒಂದು ಉದಾಹರಣೆ ಕೊಡೋದಾದ್ರೆ, ಕರ್ನಾಟಕದಲ್ಲಿ ಈಗ ಒಂದು 10 ವರ್ಷದ ಹಿಂದೆ ವಾಹನ ಚಾಲಕರಿದಾರಲ್ಲ, ಬಹುತೇಕ ಮಂದಿ ಅಲ್ಲಿಂದ ಬಂದವರಾಗಿದ್ರು 10 ವರ್ಷದ ಹಿಂದೆ. ಈಗ ಅವ್ರ ಸಂಖ್ಯೆ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 3,000-4,000 ರೂಪಾಯಿಗಿಂತ ಹೆಚ್ಚು ವಾಹನ ಚಾಲಕರಿಗೆ ಯಾರು ಸಂಬಳ ಕೊಡ್ತಾ ಇರಲಿಲ್ಲ. ಇದೆಲ್ಲ ಬೇಸಿಕ್ ಅಗತ್ಯಗಳೆಲ್ಲ ನೋಡ್ಕೊಂಡಿರೋರು, ಅವ್ರಿಗೆ ಏನೇನು ಅನುಕೂಲಗಳು ಬೇಕೋ ಮಾಡ್ಕೊಂಡಿರೋರು. ಆದ್ರೆ ಸಂಬಳಗಳು ತುಂಬಾ ಕಡಿಮೆ ಇರ್ತಾ ಇತ್ತು. ಆದ್ರೆ ಈಗ ಇಲ್ಲಿ ಇದ್ದಂತ ಚಾಲಕರು 10 ವರ್ಷದಿಂದ ಇಲ್ಲಿ ಬರೀ ಅವರೇ ಹೆಚ್ಚಿಗೆ ಇದ್ದಾರಲ್ಲ, ಅವರೆಲ್ಲಾನು ಈಗ ತಮಿಳುನಾಡು ಹೊರಟೋಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲೂ ಕೊಡೋದು ಜಾಸ್ತಿ ಆಗಿದೆ, ಸಂಬಳಗಳು ಕೊಡೋದು ಜಾಸ್ತಿ ಆಗಿದೆ. ಹಾಗೆ ಕೆಳವರ್ಗದ ಜನ,
ಶ್ರಮಿಕ ವರ್ಗದವ್ರನ್ನ ಅವ್ರು ನೋಡ್ಕೊಳ್ಳೋ ರೀತಿ ಇದೆಯಲ್ಲ ಅದ್ಭುತ. ಅಂದ್ರೆ ಅವರಲ್ಲಿ ಹೆಚ್ಚು ಆಸ್ಪಿರೇಷನ್ಸ್ ಉಂಟು ಮಾಡೋದಿಲ್ಲ ಅವರು. ಅಟ್ ದಿ ಸೇಮ್ ಟೈಮ್ ಅವರ ಅಗತ್ಯಗಳನ್ನ ನಿರ್ವಹಿಸ್ತಾರೆ. ಈ ಒಂದು ವ್ಯವಸ್ಥೆ ಬಹುಶಃ ತಮಿಳುನಾಡಿನಲ್ಲಿ ಎಷ್ಟು ಚೆನ್ನಾಗಿ ಇನ್ನೆಲ್ಲೂ ಇಲ್ಲ. ಜನಪರ ಯೋಜನೆಗಳಲ್ಲೂ ಕೂಡ ಇದೇ ರಿಫ್ಲೆಕ್ಟ್ ಆಗುತ್ತೆ. ಅವ್ರಿಗೆ ಕೊಡಬೇಕು, ಕೊಟ್ಬಿಡು. ನಾನು ಆಗ್ಲೇ ಒಂದು ವಿಚಾರ ಹೇಳಿದೆ, ಅರಸಿ ಅಂದ್ರೆ ಅಕ್ಕಿಯ ಬೆಲೆ ಏನೇ ಆದ್ರೂ ಜಾಸ್ತಿ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗಲೂ ಅಮೆರಿಕಾದಲ್ಲೂ ಮಿಲ್ಕ್ ಅದು ಏನೇ ಆದ್ರೂ, ಪೆಟ್ರೋಲು ಏನೇ ಆದ್ರೂ ಜಾಸ್ತಿ ಮಾಡಕ್ ಬಿಡೋದಿಲ್ಲ. ಹಾಗೆ ತಮಿಳುನಾಡಿನಲ್ಲಿ ಅದೊಂದು ಆರ್ಥಿಕ ಒಂದು ಮೂಲ ಬೇರು ತುಂಬಾ ಗಟ್ಟಿಯಾಗಿದೆ. ನೀವು ಹೇಳಿದಂಗೆ ನನ್ನ ಪ್ರಶ್ನೆ ಇನ್ನೊಂದು ಸಲ ನಿಮ್ಗೆ ಕೇಳ್ತೀನಿ. ಈಗ ನಾ ಕೇಳಿದ ಪ್ರಶ್ನೆ ಒಂದ್ ಹಂತದ ಉತ್ತರ ಸರ್ ಕೊಟ್ಟರು. ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಯೋಜನೆಗಳು ಮತ್ತು ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬಾ ಒಳ್ಳೆ ವಿಷಯ ಅದು. ಅಂದ್ರೆ ಯೋಜನೆಗಳು ನಿಂತು ಹೋಗ್ಬೋದು, ಶಾಸನಗಳಾದ್ರೆ ಅವು ನಿಂತು ಹೋಗಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ದೇವರಾಜ ಅರಸು ಅಂದ್ರೆ ನಮಗೆ ಒಂದಷ್ಟು ಯೋಜನೆಗಳು ನೆನಪು ಬರ್ತವೆ, ಒಂದಷ್ಟು ಶಾಸನಗಳು ನೆನಪು ಬರ್ತವೆ. ಸೊ ಜಯಲಲಿತಾ ಅವ್ರು ಹೋದ್ಮೇಲೆ ಏನು ಉಳ್ಕೊಳ್ಬಹುದು, ಅಂದ್ರೆ ಅವರ ಲೆಗಸಿ ಏನು ಅಂತ ಅನ್ಸುತ್ತೆ ರಘು ನಿಮಗೆ? ನಿಮಗೆ ಈ ಬೇರೆ ಕ್ಷೇತ್ರದಲ್ಲಿ ಸಾಹಿತ್ಯದಲ್ಲಿ ನೀರಜ್ ಚೌಧರಿ ಬಹಳ ದೊಡ್ಡ ರೈಟರ್. ಹೌದು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಸತ್ತ ತಕ್ಷಣ ಅವ್ರು ಫೋಟೋ ಹಾಕಬೇಕು ಅಂತ ಕಮಿಟಿ ಅಲ್ಲಿ ಪ್ರಶ್ನೆ ಬರುತ್ತೆ. ಆಗ ಅವರು ಒಂದು ವಿಚಾರ ಹೇಳ್ತಾರೆ, ಅವರ ಸಾಹಿತ್ಯ 50 ವರ್ಷ ಉಳ್ಕೊಂಡ್ರೆ ಆಮೇಲೆ ಹಾಕೋಣ ಅಂತ. ಬಹಳ ಒಳ್ಳೆ ಚಿಂತನೆ. 4 ದಿನದಲ್ಲ ಇದು, ಇಟ್ಸ್ ನಾಟ್ 9 days ವಂಡರ್. ಆದರೆ ನಮಗೆ ಏನನ್ಸುತ್ತೆ, ಕಳೆದ 2-3 ದಶಕಗಳಲ್ಲಿ ತಮಿಳುನಾಡಿನ ಸಮಾಜದಲ್ಲಿ ಆದಂತ ಬದಲಾವಣೆ ಏನದು, ಅದು ನಾವು ಮಾತಾಡ್ಕೊಂಡು ಬಂದ್ವಲ್ಲ, ಅಪೌಷ್ಟಿಕತೆ ಇರ್ಬೋದು. ಮೊದಲು ಹೆಣ್ಣು ಮಕ್ಕಳನ್ನು ಬಹಳ ಕೊಲ್ತಾ ಇದ್ರು. ನಿಮಗೆ ಕೃಷ್ಣಗಿರಿಯಲ್ಲೆಲ್ಲ ಏನ್ ಮಾಡ್ತಿದ್ರು ಗೊತ್ತಾ, ತಣ್ಣೀರಲ್ಲದ್ದಿ ಕೊಲ್ತಾ ಇದ್ರು. ತಣ್ಣೀರಲ್ಲದಿದ್ರೆ ಇಟ್ ಬಿಕಮ್ಸ್ ಮೆಡಿಕಲಿ ಸರ್ಟಿಫೈಬಲ್. ಇನ್ನೊಂದು ಭತ್ತದ ಕಾಳು ಹಾಕ್ತಾ ಇದ್ರು. ನಾನು ಯಾವುದೋ ಒಂದು ಮೈರಾಡ ಅಂತ ಹೇಳಿ ಭತ್ತದ ಕಾಳು ಹಾಕಿದ್ರೆ ಇಟ್ ಕಟ್ಸ್ ದಿ ಇಂಟೆಸ್ಟೈನ್. ಆದ್ರೆ ಆ ಚೇಂಜ್ ನಿಮ್ಗೆ ಈಗ ಸೆಕ್ಸ್ ರೇಷಿಯೋ ನೋಡಿದೆ, ಕೆಲವು ಸಮಾಜದಲ್ಲಿ ಇದನ್ನು ನೋಡ್ಬೇಕು, ಹೆಣ್ಣು ಮಕ್ಕಳು ಸಂಖ್ಯೆ ಎಷ್ಟು ಅಂತ, ಬೆಟರ್. ಆಮೇಲೆ ಅಪೌಷ್ಟಿಕತೆ ತುಂಬಾ ಕಮ್ಮಿ ಆಗಿದೆ. ಆಮೇಲೆ ತಾಯಂದಿರು ಸಾಯಂತದ್ದು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತೀವಿ. ಎಷ್ಟು ತಾಯಂದಿರು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗುತ್ತೆ, ಮಗು ಹಡಿಯುವಾಗ ಎಷ್ಟು ತಾಯಂದಿರು ಸಾಯ್ತಾರೆ ಅಂತ ಕಮ್ಮಿ ಆಗಿದೆ. ಮಕ್ಕಳ ಸಾವು ನಾನು ಮೊದಲು ಹೇಳಿದೆ. ಇದು ನಿಜವಾದ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್. 5 kg ಕೊಟ್ಟೆ ಅಂತ ನಮ್ಮ ಲೆಕ್ಕ ಹೇಳೋದು. ಒಂದೇ ನಿಮಿಷ ನಿಮ್ಗೆ ಪೂರಕವಾಗಿ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ. ಏನು ಅಂದ್ರೆ, ತಮಿಳುನಾಡಿನಲ್ಲಿ ಮಹಿಳೆಯರಿಗೆ ಸಿಗೋ ಮರ್ಯಾದೆ ಇದೆಯಲ್ಲ, ಬಹುಶಃ ಇನ್ಯಾವ ರಾಜ್ಯದಲ್ಲೂ, ನಮ್ಮ ದೇಶದ ಯಾವ ರಾಜ್ಯದಲ್ಲೂ ಸಿಗೋದಿಲ್ಲ. ಒಂದು ಹೆಣ್ಮಗಳು ರಸ್ತೆ ದಾಟ್ಕೊಂಡು ಹೋಗ್ತಾ ಇದ್ರೆ ಬಹಳ ಸ್ಪೀಡ್ ಆಗಿ ಬಂದ ಸ್ಥಳೀಯ ಬಸ್ಸು, ಸಿಟಿ ಬಸ್ಸು ನಿಲ್ಲಿಸಿ ಅವಳು ಹೋಗೋವ್ರಿಗೆ ಇದ್ದು ಹೋಗ್ತಾನೆ. ಬಸ್ಸಿನಲ್ಲಿ ಯಾರಾದ್ರೂ ಇಲ್ಲಿ ಮಹಿಳೆಯರಿಗೆ ಅಂತ ಹಾಕಿರೋದ್ರಲ್ಲಿ ಸೀಟ್ ಕೂತ್ರೆ ಬಾಯಿ ಬಂದಂಗೆ ಬೈತಾನೆ ಕಂಡಕ್ಟರ್, ಹೇಳಿಸ್ತಾನೆ, ಜ್ಞಾನ ಇಲ್ವಾ ನಿನಗೆ, ಏನ್ ತಿಂತೀಯ, ಮಣ್ಣು ತಿಂತೀಯ ಅಂತೆಲ್ಲ ಬೈಸಿ. ಇಷ್ಟು ಮರ್ಯಾದೆನ ಎಲ್ಲೂ ಕೊಡೋದಿಲ್ಲ. ದಕ್ಷಿಣ ಭಾರತದಲ್ಲಿ ಚಿತ್ರರಂಗಕ್ಕೆ ಉತ್ತರದವರು ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಶಿಸ್ತಿದೆಯಲ್ಲ, ಎಸ್ಪೆಷಲಿ ಎಕ್ಸ್ಪ್ಲಾಯಿಟೇಷನ್ ಆಫ್ ವಿಮೆನ್ ಅನ್ನೋ ಸಂಬಂಧ ಬಂದಾಗ ಇಲ್ಲಿ ಒಂದು ಶಿಸ್ತಿದೆಯಲ್ಲ, ಅದು ಅಲ್ಲಿ ಇಲ್ಲ. ಇದು ತಮಿಳುನಾಡಿಗೆ ಸದಾಕಾಲ ಕೀರ್ತಿ ತರುವಂತ ವಿಚಾರ. ನೀವು ಕರೆಕ್ಟ್. ಅಲ್ಲಿ ಇನ್ನೂ ಅದಕ್ಕೊಂದು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ತಮಿಳು ಫ್ಯಾಮಿಲಿಯಲ್ಲಿ ಎಲ್ಲಾದ್ರೂ ಒಂದು ರೋಡ್ ಸೈಡ್ ನೀವು ಒಂದು ಗಲಾಟೆ ಆಗ್ತಿದ್ರೆ, ಗಂಡ ಹೊಡೆದ್ರೆ ಹೆಂಡತಿ ಒಂದು ಹೊಡಿತಾಳೆ. ಡೆಮಾಕ್ರಸಿ ಅಲ್ಲಿ ಇದೆ. ಊರೇ ಬಿಟ್ಟು ಅಲ್ಲ, ಇಟ್ ರಿಫ್ಲೆಕ್ಟ್ಸ್ ಸಮಾನತೆ ಇದು ಅಂತ ಹೇಳ್ತಕ್ಕಂಥದ್ದು. ಸೊ ಈ ಸೋಷಿಯಲ್ ಈಗ ನಿಮಗೆ ನೀವು ಸಾಮಾನ್ಯವಾಗಿ ರಾಜಕಾರಣಿಗಳು ಹೆಗ್ಗಳಿಕೆಯಿಂದ ಹೇಳ್ಕೊಳ್ಳೋದು ಬೇರೆ. ಸರಿಯಪ್ಪ, ನಾನು ಅದು ಕೊಟ್ಟೆ, ಇದು ಕೊಟ್ಟೆ, ಏನಾಯ್ತಲ್ಲಿ, ರಿಸಲ್ಟ್ ಏನಾಯ್ತು, ಬದಲಾವಣೆ ಆಯ್ತಾ? ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ತಮಿಳುನಾಡಿನಲ್ಲಿ ಮಹತ್ತರವಾದ ಬದಲಾವಣೆಯನ್ನು ನಾವು ಕಾಣೋಕೆ ಸಾಧ್ಯ ಇದೆ. ಹಾಗೆ ನೀವು ಇನ್ನೊಂದು ಗಮನಿಸಬೇಕು, ವಿಮೆನ್ ಎಂಪವರ್ಮೆಂಟ್ ನಾವು ಹೇಳ್ಕೊಂಡು ಬಂದ್ವಲ್ಲ, ನೀವು ಎಷ್ಟು ಜನ ಬೋರ್ಡ್ ಇದ್ದಾರೆ, ಎಷ್ಟು ಜನ ವರ್ಕ್ ಪ್ಲೇಸ್ ಅಲ್ಲಿ ಇದ್ದಾರೆ, ವರ್ಕ್ ಪಾರ್ಟಿಸಿಪೇಷನ್. ಅದು ಆಕ್ಚುಲಿ ವರ್ಕ್ ಪಾರ್ಟಿಸಿಪೇಷನ್ ಹಾಗೆ ಇರಬೇಕು ಅಂತಿಲ್ಲ. ನೀವು ಸಾಮಾನ್ಯವಾಗಿ ಗೃಹಿಣಿಯಾಗಿದ್ರೆ ವರ್ಕ್ ಪಾರ್ಟಿಸಿಪೇಷನ್ ಇಲ್ಲ ಅಂತ ನಾವು ಲೆಕ್ಕ ಹಾಕ್ತೀವಿ. ಅದು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟ್. ಬಟ್ ಎಕಾನಮಿಕ್ ಸೆನ್ಸ್ ಅಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡಬೇಕು. ಆ ವರ್ಕ್ ಪಾರ್ಟಿಸಿಪೇಷನ್ ಇಸ್ ವೆರಿ ಹೈ ಇನ್ ತಮಿಳುನಾಡು. ಸೊ ಈಗೆಲ್ಲ ನೋಡಿದ್ರೆ ಸೋಷಿಯಲ್ ಚೇಂಜಸ್ ಮತ್ತೆ 2-3 ದಶಕ ಅದು ಈ ಕಳೆದ 2 ದಶಕದಲ್ಲಿ ಏನು ಬದಲಾವಣೆ ಆಯ್ತಲ್ಲ, ಅದು ಬಹಳ ಮಹತ್ತರವಾದ ಬದಲಾವಣೆ ಈ ದೇಶದಲ್ಲಿ. ಯಾಕಂದ್ರೆ ಪೋಸ್ಟ್ ಲಿಬರಲೈಸೇಷನ್ ಆಗಿರ್ತಕ್ಕಂಥ ಚೇಂಜಸ್. ಅಲ್ಲಿ ತಮಿಳುನಾಡು ಸ್ಟ್ಯಾಟಿಸ್ಟಿಕ್ಸ್ಗಳು, ನೀವು ಇನ್ನೊಂದು ನೋಡ್ಬೇಕಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನೋಡ್ಬೇಕು. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲಿ ತಮಿಳುನಾಡು ಇಸ್ ಫಾರ್ ಅಹೆಡ್.
ಸೊ ಹಾಗಾಗಿ ಕ್ರೆಡಿಟ್ ಗೋಸ್ ಟು ದ ಲೀಡರ್. ಅದು ಪೊಲಿಟಿಕಲ್ ಪಾಪ್ಯುಲಿಸಮ್ ಏನೇನೇ ನಾವು ಅದಕ್ಕೆ ಲೇಬಲ್ಗಳು ಹಾಕ್ಬೋದು, ಬಟ್ ಅದು ನೀವು ಹೇಳಿದಾಗೆ ಅವರು ಅಡ್ವಾನ್ಸ್ ಆಗಿ ಅನೌನ್ಸ್ ಮಾಡ್ಬಿಡ್ತಾರೆ. ಏನು ಇಲ್ಲಪ್ಪ ನಾವು ಇಲ್ಲಿ ದುಡ್ಡು ಕೊಡೋದಿಲ್ಲ, ದಿಸ್ ಮೈ ಪ್ರೋಗ್ರಾಮ್, ನಾನು ಟಿವಿ ಕೊಡ್ತೀನಿ, ನಾನು ಇದು ಕೊಡ್ತೀನಿ, ನಾನು ಫ್ಯಾನ್ ಕೊಡ್ತೀನಿ, ನಾನು ಚಿನ್ನ ಕೊಡ್ತೀನಿ, ನಾನು ಇದು ಕೊಡ್ತೀನಿ. ಕೆಲವು ಸಾರಿ ಈ ಪೈಪೋಟಿ ಬಿದ್ದು ನಾವೇನು ಹೇಳ್ತೀವಲ್ಲ, ಈ ಕೆಳಗೆ ಇಳಿಬೇಕು ಅಂತ ಕೆಲವರು ಹೇಳ್ತಾರೆ, ದೊಡ್ಡವರು ಇನ್ನೂ ದುಡ್ಡು ಬಂದ್ರೆ ಇನ್ನೊಂದು ಲಕ್ಸುರಿ ಕಾರ್ ಸಿಗುತ್ತೆ, ಕೆಳಗಿಳಿಯಲ್ಲ ಅದು ಅಂತ. ಆ ಕೆಳಗಿಳಿಯೋಕೆ ಈ ತರ ಕ್ರಮಗಳು ಬೇಕಾಗ್ಬೋದು. ಮತ್ತೆ ಕೆಲವು ಸಾರಿ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಲ್ಲ, ಈಗ ಸದ್ದಾಂ ಹುಸೇನ್ ಯಾಕಪ್ಪ ದೇಶದಿಂದ ಕಿತ್ತಾಕ್ಬಿಟ್ರು, ಅವನಿದ್ರು ಚೆನ್ನಾಗಿ ಇಟ್ಕೊಳ್ತಿದ್ನಲ್ಲ ಅಂತ ಆಗ್ತದೆ. ಈಗ ಕೆಲವು ಸಾರಿ ಲೀಡರ್ಶಿಪ್ಗಳನ್ನ ನಾವು ಹೇಳಕ್ಕಾಗಲ್ಲ. ಈ ಫಿಸಿಫೇರಸ್ ಫೋರ್ಸಸ್ ಆಗ್ಬೇಕಾ, ಡೆಮಾಕ್ರಸಿ ಒಳಗಡೆ ತುಂಬಾ ಈಗ ಅಲ್ಲಿ ಒಂದು ರೀತಿಯಲ್ಲಿ ಹೌದು, ನೀವು ಸುಪ್ರೀಂ ಕೋರ್ಟೇ ಹೇಳಬೇಕಾಯ್ತು, ಏನು ನೀವು ಯಾರ ವಿರುದ್ಧ ಮಾತಾಡಿದ್ರಲ್ಲ ಕೇಸ್ಗಳು ಹೊರ ಹಾಕ್ತಾ ಇದ್ರು. ಸೊ ಸುಪ್ರೀಂ ಕೋರ್ಟ್ ಹೇಳ್ತು, ಯು ಆರ್ ಇನ್ ಎ ಡೆಮಾಕ್ರೆಟಿಕ್ ಕಂಟ್ರಿ, ಪ್ಲೀಸ್ ಲಿಸನ್ ಟು ದೆಮ್, ಯು ಶುಡ್ ಬಿ ಓಪನ್ ಟು ಕ್ರಿಟಿಸಿಸಮ್ ಅಂತ. ಆದರೆ ಪಕ್ಷದ ಒಳಗೆ ಒಂದು ಗ್ರಿಪ್ ಇಲ್ಲ ಅಂತ ಹೇಳಿದ್ರೆ ಪಕ್ಷ ನಿಲ್ಲಲ್ಲ. ಅನೇಕ ಪಕ್ಷಗಳನ್ನು ನೀವು ತಗೊಳ್ಳಿ, ಅವು ಯಾರು ಏನ್ ಬೇಕಾದ್ರೂ ಕೇಳ್ಬೋದು, ಎಲ್ಲಿ ಬೇಕಾದ್ರೂ ಏನಾದ್ರು ಮಾತಾಡ್ಬೋದು, ಹೇಗಾದ್ರು ಇರ್ಬೋದು, ಅಂದ್ರೆ ಅದು ಪಕ್ಷವಾಗಿ ಉಳಿಯಲ್ಲ. ಅದು ಒಂದು ತರ ಇದು ಯಜಮಾನಿಕೆ ಸಂಸ್ಕೃತಿ ಅಂತಲ್ಲ, ಒಂಚೂರು ಇಂಟ್ಯಾಕ್ಟ್ ಕೊಹೆಸಿವ್ ಆಗಿರೋದಕ್ಕೆ ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಅವರು ಹೇಳಿದಕ್ಕೆ ಅದು ಮಾಡೆಲ್ ಅಲ್ಲ, ಅದು ರಘು ಅವ್ರು ಹೇಳಿದ್ದು. ಯಾಕಂದ್ರೆ ಇವಾಗ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ, ಸ್ವಲ್ಪ ಮುಂದುವರೆದ ದೇಶಗಳಲ್ಲಿ, ಆಧುನಿಕವಾದಂತಹ ದೇಶಗಳಲ್ಲಿ ಕಟ್ಕೊಂಡಿರುವಂತಹ ಪ್ರಜಾಪ್ರಭುತ್ವದಲ್ಲಿ ಆ ಸಮಸ್ಯೆಗಳಿಲ್ಲ. ವಿಶೇಷವಾಗಿ ಅಮೆರಿಕದಲ್ಲಿರ್ಬೋದು, ಇಂಗ್ಲೆಂಡ್ ಅಲ್ಲಿರ್ಬೋದು, ನಾಯಕತ್ವ ಅನ್ನೋದು ಅಥವಾ ಒಂದು ಪಕ್ಷ ಅನ್ನೋದು ಒಬ್ಬರ ಆಸ್ತಿ ಆಗುವುದಿಲ್ಲ. ಅಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ ಇರುತ್ತೆ, ಪ್ರೈಮರಿ ಎಲೆಕ್ಷನ್ಸ್ ಇರುತ್ತೆ, ಮತ್ತೆ ಟರ್ಮ್ ಲಿಮಿಟ್ಸ್ ಇರುತ್ತೆ. ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ಪಕ್ಷಗಳಿಗೆ ಅಂಟ್ಕೊಂಡಿರುವ ಕೆಲವು ರೋಗಗಳಿಂದಾಗಿ ಈ ಪಕ್ಷಗಳು ಉಳಿಯಲ್ಲ ಅನ್ನೋದು ನಾವು ಸೈದ್ಧಾಂತಿಕ ಕಾರಣಗಳಿಗಾಗಿ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೀವಿ. ಮತ್ತೆ ಅಲ್ಲಿ ಒಂದು ಹಿರಿಯ ನಾಯಕರಾದಂತವರು ಕಾಲಾಂತರದಲ್ಲಿ ಅವರ ಅಧಿಕಾರಾವಧಿ ಮುಗಿದ ನಂತರ ಅವರು ಖಾಲಿ ಮಾಡ್ತಾರೆ ಜಾಗ, ಅವ್ರು ಸಾಯೋ ತನಕ ಅಲ್ಲೇ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂತ ಒಂದು ಇದರಲ್ಲಿ ಒಂದು ಹೆಲ್ತಿ ಆಗಿರುವಂತ ಅಟ್ಮಾಸ್ಫಿಯರ್ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಈಗ ನಾವು ಯಾವುದೇ ಬಹುತೇಕ ರಾಜಕೀಯ ಪಕ್ಷಗಳು, ಬಿಜೆಪಿಯಲ್ಲಿ ವಿಶೇಷವಾಗಿ ಒಂದೇ ಟರ್ಮ್ಗೆ ಒಬ್ಬ ಅಧ್ಯಕ್ಷ ಆಗ್ಬೇಕು ಅಂತಿತ್ತು. ಆದ್ರೆ ನಿತಿನ್ ಗಡ್ಕರಿ ಬಂದಂತ ಸಮಯದಲ್ಲಿ ಅದನ್ನೂ ಸಹ ಅವರು ಬ್ರೇಕ್ ಮಾಡೋದು. ಮತ್ತೆ ಅಲ್ಲೂ ಬಿಜೆಪಿಯಲ್ಲಿ ಇತ್ತೀಚೆಗೆ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ದೆ, ಇಂಟರ್ನಲ್ ಎಲೆಕ್ಷನ್ಸ್ ನಡೆಯುತ್ತೆ ಪದವಿಗಳಿಗೆ ಅಂತಿತ್ತು, ಎಲ್ಲ ಚುನಾವಣಾ ಸಿದ್ಧತೆಗಳು ಮಾಡ್ಕೊಂಡಿದ್ವಿ, ಆದ್ರೂ ಆಗ್ಲಿಲ್ಲ. ಆದ್ರೆ ಅಂಥದ್ದೊಂದು ಆಗ್ಬೇಕಾಗಿತ್ತು ಇಡೀ ದೇಶದ ಎಲ್ಲಾ ಪಕ್ಷಗಳಲ್ಲೂ. ಹಾಗಾಗಿ ಪಕ್ಷಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಅಥವಾ ಪಕ್ಷವನ್ನ ನಿಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದಿಕ್ಕೆ ಅವೆಲ್ಲ ಸರಿನೇ ಹೊರತು ಮಿಕ್ಕಿದಾಗಿ ಸರಿ ಹೋಗಲ್ಲ ಅದು. ಹಾಗಾಗಿ ಬೇರೆ ಎಕ್ಸಾಂಪಲ್ಗಳಿದಾವೆ. ನಾವು ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಮೆಚೂರ್ ಆಗ್ತಾ ಇದ್ದಂಗೆ ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳನ್ನು ಸಹ ಅವನ್ನು ಅಳವಡಿಸ್ಕೊಳ್ತಾ, ಸೆಕೆಂಡ್ ಲೈನ್ ಲೀಡರ್ಶಿಪ್ಗೂ ಅವಕಾಶಗಳು ಕೊಡ್ತಾ, ಮೇಲೆ ಆದಂತವ್ರು 1 ಟರ್ಮ್ ಅಥವಾ 2 ಟರ್ಮ್ ನಂತರ ಅವಕಾಶಗಳು ಬೇರೆಯವ್ರು ಬಿಟ್ಟುಕೊಡ್ತಾ ಕ್ರಮಬದ್ಧವಾಗಿ ಹೋಗ್ತಾ ಇದ್ರೆ ಪಕ್ಷಗಳು ಹೊಡೆಯದೇನೆ ಹಾಗೆ ಇರ್ತವೆ. ಆದ್ರೆ ನಾವು ವ್ಯಕ್ತಿ ಕೇಂದ್ರಿತ ಮತ್ತು ಕುಟುಂಬ ಕೇಂದ್ರಿತ ರಾಜಕಾರಣ ಆಗಿರೋದ್ರಿಂದ ಅದೊಂದು ದೊಡ್ಡ ವಿಷಯ ಆಗಿದೆ. ಆಮೇಲೆ ರಘು ಅವರು ಹೇಳ್ತಾ ಇದ್ರು, ವಿಶೇಷವಾಗಿ ಮಾಧ್ಯಮದವರ ಮೇಲೆ ಜೈಲಲ್ಲಿ ತಾಗದಷ್ಟು ಕೇಸುಗಳನ್ನ ಇನ್ಯಾರೂ ಹಾಕಲಿಲ್ಲ. ನಮ್ಮ ಇಡೀ ದೇಶದ ಯಾವೊಬ್ಬ ರಾಜಕಾರಣಿಯು, ಯಾರೊಬ್ಬ ಪತ್ರಕರ್ತರು ಬರೆದಿದ್ರು ಅವ್ರ ಸ್ಟೇಟಸ್ ಅಲ್ಲಿ. ಆದ್ರೆ ಇವತ್ತು ಮಾಧ್ಯಮಗಳು ಜಯಲಲಿತಾ ಬಗ್ಗೆ 2-3 ದಿವಸದಿಂದ ಮಾತಾಡ್ತಾ ಇರೋಷ್ಟು, ಬಹುಶಃ ಮಾಧ್ಯಮಗಳ ವಿರುದ್ಧವಾಗಿ ಕೇಸ್ ಹಾಕಿರೋ ಯಾವೊಬ್ಬ ವ್ಯಕ್ತಿಗೂ ಅಷ್ಟು ಮಾತ್ರದ ಜನರಾಸಿಟಿ ತೋರಿಸೋದಿಲ್ಲ. ಹಾಗಾಗಿ ಇದೊಂದು ಬಹಳ ದೊಡ್ಡ ವೈರುಧ್ಯದ ಒಂದು ರಾಜಕಾರಣ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಅನೇಕ ರಾಜ್ಯಗಳನ್ನು ಇನ್ಫ್ಲುಯೆನ್ಸ್ ಮಾಡಿದವರು ಜಯಲಲಿತಾ. ಕೇವಲ ಅದು ಅವರ ಇನ್ಫ್ಲುಯೆನ್ಸ್ ತಮಿಳುನಾಡಿಗೆ ಇತ್ತು ಅಂತ ಹೇಳೋದಿಲ್ಲ. ಆಗಲೇ ನಾನು ಹೇಳಿದಾಗೆ ನಮ್ಮ ಕರ್ನಾಟಕದಿಂದ ಬೆಂಗಳೂರಿನಿಂದ ರಿವರ್ಸ್ ಮೈಗ್ರೇಷನ್ ಆರಂಭ ಆಗುತ್ತೆ. ಹಾಗಾಗಿ ನೀವು ಆಂಟಿ ತಮಿಳ್ ಸೆಂಟಿಮೆಂಟ್ ಬೆಂಗಳೂರಲ್ಲಿ ಇಲ್ಲದೆ ಇರೋದಕ್ಕೆ ನಾವು ಬೇರೆ ಬೇರೆ ಅದನ್ನು ಹೇಳ್ಬೋದು. ನನ್ನ ಕಂಡ್ಕೊಂಡ ಹಾಗೆ ನನಗನ್ಸೋದು ಅಲ್ಲೇನು ತಮಿಳುನಾಡಲ್ಲಿ ಆರಂಭವಾದಂಥ ಯೋಜನೆಗಳು ಜೊತೆಗೆ ಈಗ ಫ್ರೀ ಲ್ಯಾಪ್ಟಾಪ್ ಇರಬಹುದು, ಬೇರೆ ಬೇರೆ ಯೋಜನೆಗಳಿರ್ಬೋದು, ಕೇವಲ ತಮಿಳುನಾಡಿಗಲ್ಲ ಸುತ್ತಮುತ್ತ ಇರುವ ರಾಜ್ಯಗಳಿಗೂ ಹೊರತು ಅಲ್ಲಿ ಮಡಿಲು ಕಿಟ್ಟು ಅಂತೇನೋ ಬರುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಅವೆಲ್ಲ ಆರಂಭವಾಗಿದ್ದು ತಮಿಳುನಾಡಲ್ಲಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಕಳೆದ 1.5 ವರ್ಷಗಳ ಹಿಂದೆ ಆರಂಭವಾದಂತಹ ಒಂದು ಮದ್ಯ ವಿರೋಧಿ ಆಂದೋಲನ ತಮಿಳುನಾಡಲ್ಲಿ ಈ ಸಲ ಅವ್ರ ಅಧಿಕಾರಕ್ಕೆ ಬರೋದಕ್ಕೆ ಮೊದಲೇ ಹೇಳಿದ್ರು, ಈ ಸಲ ಬಂದ ತಕ್ಷಣ 500-600 ಏನು ಏಜೆನ್ಸಿಗಳನ್ನ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಈ ಕರ್ನಾಟಕದಲ್ಲಿ 1000 ಲೈಸೆನ್ಸ್ ಕೊಡೋದಕ್ಕೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ರೆಡಿ ಆಗ್ತಾ ಇದೆ. ಆದ್ರೆ ತಮಿಳುನಾಡಲ್ಲಿ ಕೇರಳ ಮಾಡೆಲ್ಲು, ತಮಿಳುನಾಡು ಮಾಡೆಲ್ ಇವೆಲ್ಲವೂ ಅಲ್ಲೊಂದು ರೀತಿಯಲ್ಲಿ ಸುತ್ತಮುತ್ತ ಇರುವಂತಹದನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಕೇವಲ ತಮಿಳುನಾಡಿಗಷ್ಟೇ ಜಯಲಲಿತಾ ಅವರ ಇನ್ಫ್ಲುಯೆನ್ಸ್ ಸೀಮಿತವಾಗಿರಲಿಲ್ಲ. ನನ್ನ ಪ್ರಕಾರ ವಿಶೇಷವಾಗಿ ಆಂಧ್ರ, ಕರ್ನಾಟಕ ಮತ್ತೆ ಕೇರಳಕ್ಕೂ ಗಡಿ ಭಾಗಗಳಾಗಿರೋದ್ರಿಂದ ಅಲ್ಲಿನ ರಾಜಕಾರಣವನ್ನ ಮತ್ತೆ ಅಲ್ಲಿನ ಯೋಜನೆಗಳನ್ನು ತಮಿಳುನಾಡಿನ ಒಂದು ವಿಚಾರವಾಗಿ ಅವರ ಏನು ವಿಷನ್ ಬಗ್ಗೆ 2 ವರ್ಷದ ಹಿಂದೆ ಇಡೀ ನಮ್ಮ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಬರುತ್ತೆ, ವಿಶೇಷವಾಗಿ ತೊಗರಿ ಬೆಳೆಗೆ.
ಗುಲ್ಬರ್ಗ ರಾಯಚೂರು ಕಡೆಗಳಲ್ಲಿ ಬೆಳೆ ಸಿಗೋದಿಲ್ಲ. ಕಾರಣ ಏನು ಅಂದ್ರೆ ತಮಿಳುನಾಡಲ್ಲಿ ಈ ಸ್ಕೂಲ್ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಮಧ್ಯಾಹ್ನದ ಆಕ್ಚುಲಿ ಶುರುವಾಗಿದ್ದೆ ಮಿಡ್ ಡೇ ಮೀಲ್ ಸ್ಕೀಮ್ ಶುರುವಾಗಿದ್ದು ತಮಿಳುನಾಡಲ್ಲಿ MGR ಆರಂಭ ಮಾಡಿದ್ದು. ಆದ್ರೆ ಇಲ್ಲಿ ತೊಗರಿ ಬೆಳೆಗೆ ಗುಲ್ಬರ್ಗ ರಾಯಚೂರು ಬಂದು ತಮಿಳುನಾಡಿನ ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಎರಡು ವರ್ಷದಿಂದ ಜಯಲಲಿತಾ ಅವರು ಒಂದು ಹೊಸ ಇದು ಮಾಡ್ತಾರೆ. ಏನು ಅಂದ್ರೆ ಒಂದೊಂದು ಫ್ಯಾಮಿಲಿಗೆ 2 ಹಸು ಕೊಡಬೇಕು ಅಂತ. ನಮ್ಮ ಇಡೀ ದಕ್ಷಿಣ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿರುವಂತಹ ಹಸುಗಳನ್ನೆಲ್ಲ ತಮಿಳುನಾಡಿನ ಜನ ಬಂದು ತಮಿಳುನಾಡಿನ ಇವರು ಯಾರು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಿದ್ದವ್ರ ಯೋಜನೆ ಈ ಕಡೆಯಿಂದ ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಇದ್ದಕ್ಕಿದ್ದಂಗೆ ನಮ್ಮ ದಕ್ಷಿಣ ಕರ್ನಾಟಕದ ಕೋಲಾರ, ಚಾಮರಾಜನಗರ, ಮೈಸೂರು, ಮಂಡ್ಯ ಈ ಭಾಗಗಳಲ್ಲಿ ಹಸುಗಳು ಬೆಲೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಒಂದಲ್ಲ ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ನಮ್ಮ ಕರ್ನಾಟಕ ಮತ್ತು ವಿಶೇಷವಾಗಿ ಆಂಧ್ರ ಎರಡೂ ರಾಜ್ಯಗಳ ಪಾಲಿಟಿಕ್ಸ್ ನ ಮತ್ತೆ ಜನಜೀವನವನ್ನ ಜಯಲಲಿತಾ ಅವರು ಬಹಳ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಎಸ್ ಸರ್. ಸೊ ನಿಮ್ಮ ಜೊತೆಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಸೊ ನಾವು ಮಾತಾಡ್ತಾ ಇದ್ವಿ ಅಗಲಿದ ಅಮ್ಮ ಈ ಒಂದು ನೇರ ಪ್ರಸಾರದಲ್ಲಿ ಜಯಲಲಿತಾ ಅವ್ರ ಬಗ್ಗೆ ಮತ್ತು ಜಯಲಲಿತಾ ಅವರ ಪ್ರಭಾವಳಿಯ ಬಗ್ಗೆ. ಜಯಲಲಿತಾ ಕೇವಲ ತಮಿಳುನಾಡಿಗೆ ಸೀಮಿತ ಆಗದೆ ಅವರು ಹೇಗೆ ವ್ಯಾಪಿಸಿಕೊಂಡಿದ್ರು ಬೇರೆ ರಾಜ್ಯಗಳ ಮೇಲೆ, ಹೇಗೆ ಅವರ ಪಾಲಿಟಿಕ್ಸ್ ಮೇಲೆ ಮತ್ತು ಪಾಲಿಸಿಗಳ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಕೆಲವೇ ಅಂದರೆ ಸುಮಾರು ಅರ್ಧ ಗಂಟೆಯಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. 4:30 ಮರೀನಾ ಬೀಚ್ನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. MGR ಅವರ ಸಮಾಧಿಯ ಪಕ್ಕದಲ್ಲೇ ಈ ಒಂದು ಅಂತ್ಯಕ್ರಿಯೆ ನೆರವೇರಲಿದೆ. ಇದಕ್ಕಿಂತ ಮುಂಚೆ ನಾವು ಸುಮಾರು ಜನ ನಾಯಕರು ಭೇಟಿಯಾಗಿದ್ದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ವಿವಿಧ ರಾಜ್ಯಗಳ ಗಣ್ಯರು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಅವರನ್ನ ಭೇಟಿಯ ಆ ಒಂದು ಘಟನಾ ರಾಜಾಜಿ ಹಾಲ್ಗೆ ಭೇಟಿ ನೀಡಿ ಜಯಲಲಿತಾ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ನಾವು ಇನ್ನಷ್ಟು ವಿಚಾರ ನಾವು ಇದ್ರ ಬಗ್ಗೆ ಮಾತಾಡೋದಾದ್ರೆ ಪನ್ನೀರ್ ಸೆಲ್ವನ್ ನಂಬಿಕಸ್ಥ ಮತ್ತು ಅವರ ಅತ್ಯಂತ ಆಪ್ತ ವ್ಯಕ್ತಿ. ಈಗ ಅವರು 3ನೇ ಸಾರಿ ಈಗ ಅವರು ನಿಜವಾಗ್ಲೂ ಮುಖ್ಯಮಂತ್ರಿ ಆಗಿದ್ದಾರೆ. ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆಗಿದ್ರು ಕೂಡ ಇವರು ಹಾಸ್ಪಿಟಲ್ಗೆ ಹೋದಾಗ ಅಥವಾ ಇವರು ಜೈಲ್ಗೆ ಹೋದಾಗ ಮುಖ್ಯಮಂತ್ರಿ ಆಗ್ತಾ ಇದ್ರು. ಅವ್ರ ಬಗ್ಗೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಒಂದ್ಸಲ ನೋಡ್ಕೊಂಬೋಣ. ಮಾತಾಡಕ್ಕೆ ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ ಜಯಲಲಿತಾ ಅಂತ್ಯ ಸಂಸ್ಕಾರ. ಮರೀನಾ ಬೀಚ್ ಬಳಿ ಅಂತಿಮ ವಿಧಿವಿಧಾನಕ್ಕೆ ಸಕಲ ಸಿದ್ಧತೆ. ಜಯಲಲಿತಾಗೆ ಭಾವಪೂರ್ಣ ನಮನ ಸಲ್ಲಿಸಿದ ದೇವೇಗೌಡ. ಅಂತಿಮ ದರ್ಶನ ಪಡೆದ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್. ಜಯಲಲಿತಾ ನಿಧನಕ್ಕೆ ಗಣ್ಯರ ಸಂತಾಪ. ಜಯ ಅಂತಿಮ ದರ್ಶನ ಪಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕುರುಚಿ ತಲೈವಿಗೆ ಅಂತಿಮ ನಮನ ಸಲ್ಲಿಸಿದ ಮೋದಿ. ಕಣ್ಣೀರಿಟ್ಟ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂಗೆ ಪ್ರಧಾನಿ ಸಾಂತ್ವನ. ಅಮ್ಮನ ಅಂತಿಮ ದರ್ಶನ ಪಡೆದ ರಜನಿಕಾಂತ್. ನಮನ ಸಲ್ಲಿಸುವಾಗ ಭಾವುಕರಾದ ತಲೈವ. ಮಾತಾಡ್ತಿದ್ವಿ ಅಗಲಿದ ಅಮ್ಮ ಈ ಕಾರ್ಯಕ್ರಮದಲ್ಲಿ ಸುಮಾರು ವಿಚಾರಗಳು ಬಂದು. ಆದರೆ ನಾವು ಒಂದ್ಸಲ ಫ್ಯೂಚರ್ ನೋಡೋದಾದ್ರೆ ಆಗ್ಲೇ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿದ್ದೇನು ಅಂತಂದ್ರೆ ನೀವು ಶಾಸನಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾನೇ ಎತ್ತಿದ ಪ್ರಶ್ನೆ